ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಗುಣತ್ರಯಗಳ ಒಂದು ಚಿಂತನೆ, ಇದನ್ನು ಈ ಅಧ್ಯಾಯದಲ್ಲಿ ಮೊದಲ ಬಾರಿ ಕೃಷ್ಣ ವಿಶ್ಲೇಷಣೆ ಮಾಡ್ತಾ ಇದ್ದಾನೆ. ಬಹಳ ಮುಖ್ಯವಾದ ಸಂಗತಿ ಇದು ಅಂತ ಪ್ರಾರಂಭದಲ್ಲೇ ಹೇಳಿದ. ಯಾಕೆಂದರೆ ನಮ್ಮ ಇಡೀ ಬದುಕು, ಇಡೀ ವಿಶ್ವ ಈ ಗುಣತ್ರಯಗಳದ್ದೇ ಒಂದು ವಿಕಾರ. ನಮ್ಮ ಮನಸ್ಸು ಈ ಗುಣತ್ರಯಗಳದ್ದೇ ಒಂದು ಆಟ. ಆದ್ದರಿಂದ ಇಡೀ ಪ್ರಪಂಚ ಅದರ ಮೂಲದ್ರವ್ಯ ಗುಣತ್ರಯ. ನಮ್ಮ ಮನಸ್ಸು, ನಮ್ಮ ಚಿಂತನೆ, ನಮ್ಮ ಎಲ್ಲ ನಿರ್ಧಾರಗಳು, ನಾವು ಎಷ್ಟೋ ಸಂದರ್ಭದಲ್ಲಿ ಇದು ನನ್ನ ನಿರ್ಧಾರ ಅಂತ ಗಟ್ಟಿಯಾಗಿ ಹೇಳ್ತೇವೆ. ನನ್ನ ನಿರ್ಧಾರ ಅಂತ ಒಂದು ಇಲ್ಲವೇ ಇಲ್ಲ. ಒಂದೋ ಸತ್ವಗುಣ ನನ್ನಿಂದ ನಿರ್ಧಾರ ಮಾಡಿಸುತ್ತೆ, ಒಂದೋ ರಜೋಗುಣ, ಒಂದೋ ತಮೋಗುಣ. ನಾನು ಆ ಸಮಯದಲ್ಲಿ, ನಿರ್ಧಾರದ ಸಮಯದಲ್ಲಿ ಯಾವ ಗುಣದ ಪ್ರಭಾವಕ್ಕೆ ಒಳಗಾಗಿದ್ದೇನೋ ಅದು ಆ ಗುಣದ ನಿರ್ಧಾರ, ನನ್ನ ಸ್ವಂತ ನಿರ್ಧಾರವೇ ಅಲ್ಲ. ನಮ್ಮ ಇಡೀ ಬದುಕು, ನಮ್ಮ ವಿಚಾರಧಾರೆ, ನಮ್ಮ ಓದು, ನಮ್ಮ ನಂಬಿಕೆ ಯಾವುದು ನಮ್ಮ ಸ್ವಂತದ್ದಲ್ಲದೆ ಹೋಗುತ್ತೆ ಈ ಮೂರು ಗುಣಗಳ ಪ್ರಭಾವದಿಂದ. ಅದ್ಭುತವಾದ ಒಂದು ಶಕ್ತಿ ಅದು ಈ ಮೂರು ಫೋರ್ಸಸ್ಸು ಇಡೀ ಮನುಷ್ಯನ ಚಿಂತನೆಯನ್ನು, ಬದುಕನ್ನು, ಜೀವನವನ್ನು, ಎಲ್ಲವನ್ನು, ಅವನ ಅಸ್ತಿತ್ವ, ಇರವು ಅಳಿವು ಎಲ್ಲವನ್ನೂ ನಿಯಂತ್ರಿಸ್ತಕ್ಕಂತಹ ಒಂದು ಶಕ್ತಿ. ಹಾಗಾಗಿ ಅದರ ಬಗ್ಗೆ ಅರಿವು ಬೇಕು, ಎಚ್ಚರ ಬೇಕು. ನಮ್ಮನ್ನು ದಾರಿಯಲ್ಲಿ ಕರ್ಕೊಂಡು ಹೋಗೋದು, ದಾರಿ ತಪ್ಪಿಸೋದು ಅದು. ತ್ರಿವಿಧಂ ನರಕಸ್ಯೇದಂ ದ್ವಾರ ಅಂತ ಹೇಳಿದ ಹಾಗೆ ಮೂರು ದಾರಿಗಳು ಅವು. ಯಾವ ದಾರಿಯಲ್ಲಿ ಹೋದರೆ ಏನಾಗುತ್ತೆ ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ನಮಗೆ ಬೇಕಾದ ದಾರಿಯನ್ನು ಆಯ್ಕೆ ಮಾಡುವಂಥ ಎಚ್ಚರ ನಮಗೆ ಬರಬೇಕಾಗಿದ್ದರೆ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ಗೊತ್ತಾಗಬೇಕು. ದಾರಿ ತಪ್ಪಿತೋ ಸರಿಯಾದ ದಾರಿ ಅಂತ ತಿಳ್ಕೋಬೇಕು. ದಾರಿ ತಪ್ಪಿದರೆ ಟ್ರ್ಯಾಕಿಗೆ ಬರಬೇಕು. ಇದು ಎಲ್ಲಕ್ಕೂ ತ್ರಿಗುಣಗಳ ಅರಿವು ಮನುಷ್ಯನೇ ಬೇಕು. ಈ ಮೂರು, ಸತ್ವ, ರಜಸ್ಸು, ತಮಸ್ಸು, ಈ ಮೂರು ಪ್ರಭಾವಗಳು, ಫೋರ್ಸಸ್. ಯಾಕೆಂದರೆ ನಮ್ಮಲ್ಲಿ ಎರಡು ಸಂಗತಿಗಳು ಕೆಲಸ ಮಾಡ್ತಾ ಇವೆ ನೋಡಿ. ಪ್ರತಿಯೊಬ್ಬನ ಮೂಲಭೂತವಾದಂಥ ಒಂದು ನಡೆನುಡಿಯನ್ನು ನಿಯಂತ್ರಿಸುವುದು ಅವರವರ ಸ್ವಭಾವ. ಪ್ರತಿಯೊಬ್ಬ ಜೀವನಿಗೆ ಅವನದ್ದೇ ಆದ ಒಂದು ಸ್ವಂತದ ಸ್ವಭಾವ ಇದೆ. ಅದನ್ನೇ ನಾವು ನಮ್ಮಲ್ಲಿ ಇನ್ಸ್ಟಿಂಕ್ಟ್ ಅಂತಾರೆ, ಹುಟ್ಟುಗುಣ ಅಂತಾರೆ. ಅವರಿಗೆ ನಮ್ಮ ಸ್ವಭಾವ ಅನ್ನೋ ಶಬ್ದಕ್ಕೆ ಇರುವಷ್ಟು ಆಳ ಇನ್ಸ್ಟಿಂಕ್ಟ್ ಅನ್ನೋ ಶಬ್ದಕ್ಕಿಲ್ಲ. ಯಾಕಂದರೆ ಇನ್ಸ್ಟಿಂಕ್ಟ್ ಅಂದರೆ ಹುಟ್ಟುವಾಗ ಬಂದ ಗುಣ ಅಂತ, ಹುಟ್ಟಿನಿಂದ. ಇದು ಹುಟ್ಟಿನಿಂದ ಅಲ್ಲ, ಅನಾದಿ ಕಾಲದಿಂದ ಇರೋ ಗುಣಕ್ಕೆ ನಾವು ಸ್ವಭಾವ ಅನ್ನೋದು. ನಮ್ಮ ಸ್ವಭಾವ ಈ ಹುಟ್ಟಿನಲ್ಲಿ ಬಂದದ್ದಲ್ಲ, ಜೀವದ ಜೊತೆಗೆ ಜೀವ ಸ್ವರೂಪದಲ್ಲಿ ಸೇರಿಕೊಂಡಿರ್ತಕ್ಕಂಥ ಕ್ವಾಲಿಟಿ. ಆದರೂ ಸುಮಾರಾಗಿ ಬೇರೆ ಭಾಷೆಯಲ್ಲಿ ಅದನ್ನು ಹೇಳುವಾಗ ಹುಟ್ಟುಗುಣ ಅಂತ ಹೇಳೋದು. ಆಜಾನ ಅಂತಾರೆ ಸಂಸ್ಕೃತದಲ್ಲಿ ಹುಟ್ಟುಗುಣಕ್ಕೆ. ಆಮೇಲೆ ಇಂಗ್ಲೀಷ್ನಲ್ಲಿ ಇನ್ಸ್ಟಿಂಕ್ಟ್ ಅಂತಾರೆ. ಅದೆಲ್ಲ ಸುಮ್ಮನೆ ನಮ್ಮ ಸಂಸ್ಕೃತದ ಶಬ್ದದ ಆಳ ವಿಸ್ತಾರಗಳನ್ನು ಇನ್ಯಾವ ಭಾಷೆಯಲ್ಲೂ ಅದನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗೋದಿಲ್ಲ.
ಬಟ್ ಉಪಾಯ ಇಲ್ಲದಕ್ಕೆ ಕೆಲವು ಶಬ್ದಗಳು ನಾವು ಬಳಸ್ತೇವೆ. ಯಾಕಂದರೆ ಈ ಶಬ್ದದ ಅರ್ಥವನ್ನು ಹೇಳಲಿಕ್ಕೆ ಪರಿಚಿತವಾದ ಇನ್ನೊಂದು ಶಬ್ದ ಹೇಳುವುದಷ್ಟೇ. ಯಾವ ಶಬ್ದವು ಸ್ವಭಾವ ಅನ್ನುವ ಶಬ್ದ ಹೇಳುವ, ನೇಚರು, ಇಟ್ ಈಸ್ ಈಸ್ ನೇಚರ್, ಏನು ಹೇಳಿದರೂ ಆಗೋಲ್ಲ, ಅದು ಅವನ ಸ್ವಭಾವ ಅಂತ ಅನ್ನೋದನ್ನು, ಇಟ್ ಈಸ್ ಈಸ್ ನೇಚರ್, ನ್ಯಾಚುರಲ್ ಕ್ವಾಲಿಟಿ, ನೀವು ಏನು ಹೇಳಿದರೂ ಏನೋ ಅಪೂರ್ಣ ಅನ್ನಿಸುತ್ತೆ. ಬೇರೆ ಭಾಷೆಗೆ ಅನುವಾದ ಮಾಡಲಾಗದಂಥ ಒಂದು ವಿಚಿತ್ರವಾದ ಭಾಷೆ ಸಂಸ್ಕೃತ. ಕಾರಣ ಏನು ಅಂದರೆ, ನಾನು ಅನೇಕ ಬಾರಿ ಹೇಳಿದ್ದೆ, ಸಂಸ್ಕೃತದ ಶಬ್ದ ಪ್ರತಿಯೊಂದು ಶಬ್ದವೂ ಎಟಿಮಲಾಜಿಕಲ್, ಅದಕ್ಕೊಂದು ನಿರ್ವಚನ ಇದೆ. ಆ ನಿರ್ವಚನದಿಂದ ಅದು ಅರ್ಥವನ್ನು ಬಿಡಿಸಿಕೊಳ್ಳುತ್ತೆ. ಅಖಂಡವಾಗಿ ಒಂದು ಶಬ್ದಕ್ಕೆ ಅರ್ಥ ಅಲ್ವೇ ಇಲ್ಲ, ಅದು ನಿರ್ವಚನದಿಂದ ಅದು ತೆರೆಕೊಳ್ಳುತ್ತೆ. ಹಾಗೆ ನಿರ್ವಚನದಿಂದ ತೆರೆಕೊಳ್ಳೋ ಶಬ್ದ ಬೇರೆ ಭಾಷೆಯಲ್ಲಿಲ್ಲ. ಏಕೆಂದರೆ ಬೇರೆ ಭಾಷೆಯಲ್ಲಿ ಶಬ್ದಗಳು ಎಟಿಮಲಾಜಿಕಲ್ ಅಲ್ಲ, ರೂಢ ಶಬ್ದಗಳು. ಕೆಲವು ಶಬ್ದಗಳಿಗೆ ಎಟಿಮಾಲಜಿ ಇರಬಹುದು, ಆದರೆ ಸಹಜವಾಗಿ ನೀವು ಕನ್ನಡ ತಗೊಳ್ಳಿ ಅಥವಾ ವಿದೇಶಿ ಭಾಷೆಗಳನ್ನು ತಗೊಳ್ಳಿ, ಅವು ಮೂಲತಃ ಎಲ್ಲಕ್ಕೂ ನಿರ್ವಚನ ಇಲ್ಲ. ಕೆಲವು ಶಬ್ದಗಳು ಬೇರೆ ಭಾಷೆಯಿಂದ ತಗೊಂಡ ಶಬ್ದಗಳಲ್ಲಿ ಇಂಗ್ಲೀಷ್ನಲ್ಲಿಯೂ ಸ್ವಲ್ಪ ನಿರ್ವಚನ ಇದೆ, ಎಟಿಮಲಾಜಿಕಲ್ ಅಲ್ಲ. ಬೇಸಿಕಲಿ ಇಟ್ ಈಸ್ ನಾಟ್ ಎಟಿಮಲಾಜಿಕಲ್ ಲ್ಯಾಂಗ್ವೇಜ್. ಹಾಗೆಯೇ ಕನ್ನಡ, ಎಲ್ಲ ನಾವು ಆಡೋ ಎಲ್ಲ ಸಮಸ್ತ ಭಾಷೆಗಳು ಈ ನಿರ್ವಚನದಿಂದ ಅರ್ಥ ವಿಸ್ತಾರ ಆಗುವುದು, ಅರ್ಥ ಅಗಲಾಗುವುದು, ಅರ್ಥ ಆಳಕ್ಕೆ ಹೋಗುವುದು, ಇದು ಎರಡೂ ಕೂಡ ನಿರ್ವಚನದಿಂದ ಸಾಧ್ಯವಾದದ್ದು. ಅಂಥ ಭಾಷೆ ಈಗ ಸದ್ಯಕ್ಕೆ ಇರುವಂಥದ್ದು ನಮಗೆ ಗೊತ್ತಿರುವಂತೆ ಒಂದೇ ಭಾಷೆ ಸಂಸ್ಕೃತ. ಪ್ರಪಂಚದ ಯಾವ ಭಾಷೆಗೂ ಈ ಅರ್ಥದ ಆಳವೂ ಇಲ್ಲ, ಅರ್ಥದ ವಿಸ್ತಾರವೂ ಇಲ್ಲ. ಹಾಗಾಗಿ ಅದನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ, ಅದನ್ನು ಯಥಾವತ್ತಾಗಿ ಅನುವಾದ ಮಾಡಲಿಕ್ಕೆ ಆಗೋಲ್ಲ. ಇದು ಒಂದು ಸಂಗತಿ. ಇನ್ನೊಂದೇನು ಅಂತಂದರೆ, ಬೇರೆ ಬೇರೆ ಸಾಂಸ್ಕೃತಿಕವಾದ ಹಿನ್ನೆಲೆಯಲ್ಲಿ ಭಾಷೆಗಳು ಹುಟ್ಟಿದ್ದು. ಅದರಿಂದ ಒಂದು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಹುಟ್ಟಿದ ಭಾಷೆ ಆ ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡ್ತದೆ. ಅದನ್ನು ಇನ್ನೊಂದು ಸಂಸ್ಕೃತಿಯಲ್ಲಿ ಆ ಭಾಷೆಗೆ ಅದು ತದ್ವತ್ತಾದ ಶಬ್ದ ಸಿಗೋಲ್ಲ. ನೀವೀಗ ಧರ್ಮ ಅನ್ನೋದಕ್ಕೆ ನಮ್ಮಲ್ಲಿ ಬಹಳ ಅದ್ಭುತವಾದ ಅರ್ಥ ಇದೆ, ಸ್ವಭಾವ, ಧರ್ಮ. ಧರ್ಮ ಅಂತ ಅನ್ನೋದಕ್ಕೆ ನೀವು ಇಷ್ಟು ಅರ್ಥವ್ಯಾಪ್ತಿ ಉಳ್ಳ ಒಂದು ಶಬ್ದವನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಬರೋಲ್ಲ. ನೀವು ಏನು ಹೇಳಿದರೂ ಅದು ಅಪ್ರಬುದ್ಧ ಶಬ್ದ, ಅದರಿಂದಲೇ ಆಗಿರೋದು. ನಮ್ಮಲ್ಲೆಲ್ಲ ಒಂದು ಧರ್ಮಾತೀತ ಅಂದರೆ ಸೆಕ್ಯುಲರು ಅಂತ ಒಂದು ಅಬದ್ಧ ಅರ್ಥ ಮಾಡಿಕೊಂಡು ದೇಶವನ್ನೇ ಹಾಳು ಮಾಡ್ತಾ ಇದ್ದಾರೆ ನಮ್ಮ ಜನ. ಧರ್ಮಾತೀತ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಸೆಕ್ಯುಲರು ಅಂತ, ಅದನ್ನು ಧರ್ಮಾತೀತ ಅಂತ. ಧರ್ಮಾತೀತ ಅಂದರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಧರ್ಮಾತೀತ ಅಲ್ಲ ಸೆಕ್ಯುಲರ್ ಅಂದರೆ. ಧರ್ಮಾತೀತ ಅಂದರೆ ಅದಕ್ಕೆ ಧರ್ಮ ಅನ್ನೋದಕ್ಕೆ ಇಂಗ್ಲೀಷಿನ ಶಬ್ದ ಇಲ್ಲ. ಅದಕ್ಕೆ ಅವ್ರಿಗೆ ಅರ್ಥ ಏನು ಗೊತ್ತುಂಟಾ? ಸೆಕ್ಯುಲರ್ ಅಂದರೆ ಇರ್ರಿಲಿಜಿಯಸ್ ಅಂತ. ಆದರೆ ಸೆಕ್ಯುಲರ್ ಅಂದರೆ ಇರ್ರಿಲಿಜಿಯಸ್ ಅಲ್ಲ, ನಾನ್ ರಿಲಿಜಿಯಸ್. ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ದ ರಿಲಿಜನ್ಸ್. ಇದು ಹಾಗಲ್ಲ. ಯಾವ ರಿಲಿಜನ್ನವರು ಅಲ್ಪಸಂಖ್ಯಾತರೋ ಅವರನ್ನು ಓಲೈಸುವುದು, ಬೆಂತಟ್ಟುವುದು, ಬಹುಸಂಖ್ಯಾತರನ್ನು ದಮನ ಮಾಡೋದಕ್ಕೆ ಸೆಕ್ಯುಲರಿಸಮ್ ಅಂತ ಹೆಸರು ಈ ದೇಶದಲ್ಲಿ. ಅಂದರೆ ಯಾವ ಭಾಷಾ ಜ್ಞಾನ ಇಲ್ಲದ ಪೆದ್ದುಗಳ ಕೈಯಲ್ಲಿ ಈ ದೇಶ ಹೋಗಿದೆ. ಅವಕ್ಕೆ ತಾವು ಆಡ್ತಕ್ಕ, ಆಮೇಲೆ ಜಾತಿವಾದಿಗಳನ್ನೇ ಹಿಡ್ಕೊಂಡು ಪಕ್ಷ ಕಟ್ಟಿ ನಾವು ಜಾತ್ಯತೀತರು ಅಂತ ಹೇಳೋದು. ಎಷ್ಟು ಅಸಹ್ಯ ನೋಡಿ. ಜಾತಿವಾದ ಎಲ್ಲಿಯಾದರೂ ಈ ದೇಶದಲ್ಲಿ ಇದ್ದರೆ ಅದು ಇರೋದು ರಾಜಕಾರಣಿಗಳ ಕೈಯಲ್ಲಿ, ನಮ್ಮ ಕೈಯಲ್ಲಿ ಅಲ್ಲ. ನಮಗೆ ಯಾವ ಜಾತಿಯ ಮೇಲೂ ದ್ವೇಷ ಇಲ್ಲ, ನಿಜವಾಗಿ ಇಲ್ಲಿ ಜನರಿಗಿಲ್ಲ. ಜಾತಿವಾದವನ್ನು ಹುಟ್ಟುಹಾಕಿದವರು, ಮೊಟ್ಟ ಮೊದಲು ಜಾತಿವಾದವನ್ನು ಹುಟ್ಟುಹಾಕಿದವ ದುರ್ಯೋಧನ ಈ ದೇಶದಲ್ಲಿ. ಯಾಕೆಂದರೆ ವೇದವ್ಯಾಸರ ಮಗ ವಿದುರನನ್ನು ಅರಮನೆಯ ಕೆಲಸದವಳ ಮಗ ಶೂದ್ರ ಅಂತ ಹೊರಗಿಟ್ಟವ ದುರ್ಯೋಧನ. ಹಾಗಾಗಿ ಜಾತಿವಾದವನ್ನು ಮೊದಲು ಸ್ಟಾರ್ಟ್ ಮಾಡಿದವರೇ ರಾಜಕಾರಣಿಗಳು. ಇವತ್ತು ಅದನ್ನೇ ಕ್ಯಾಶ್ ಮಾಡಿಕೊಂಡು ತಾವು ಜಾತ್ಯತೀತರು ಅಂತ ಹೇಳುವಂಥ ಮೂರ್ಖರು ಅವರೇ. ಇಷ್ಟು ನಾಚಿಕೆ ಇಲ್ಲದೆ ಇಷ್ಟು ಹಾಡು ಹಗಲು ಸುಳ್ಳು ಹೇಳ್ತಾರೆ ನೋಡಿ, ನಾವು ಜಾತ್ಯತೀತರು ಅಂತ. ಪ್ರತಿಯೊಬ್ಬರು ಹೇಳೋದು ಅವರು ಜಾತಿವಾದಿಗಳು, ನಾವು ಜಾತ್ಯತೀತರು ಅಂತ. ಎಲ್ಲ ಪಕ್ಷದವರು ಹೇಳೋದು ಹಾಗೆ. ಮಾನ ಮರ್ಯಾದೆ ಎರಡು ಬಗೆ ಬಿಟ್ಟರೆ ಭಾಳ ಸುಲಭ ರಾಜಕಾರಣಿ ಆಗ್ಬೋದು. ಯಾಕಂದ್ರೆ ಏನು ಹೇಳಿದ್ರು ನಡೆಯುತ್ತೆ ಅನ್ನೋ ಭ್ರಮೆ ಬಂದುಬಿಟ್ಟಿದೆ. ಮತ್ತು ಯಾರು ಅದನ್ನು ಪ್ರತಿಭಟನೆ ಮಾಡೋಲ್ಲ ಜನ. ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಅವುಗಳು ಮರ್ಯಾದೆ ಇಲ್ಲದವುಗಳು, ಅವಳಿಗೆ ಉತ್ತರ ಕೊಡೋದೇನು ಅಂತ ನಮ್ಮ ಜನಕ್ಕೆ ಹೇಸಿಗೆ ಆಗಿಬಿಟ್ಟಿದೆ. ನಮ್ಮ ಜನಕ್ಕೆ ಅದು ರಿಯಾಕ್ಟ್ ಆಗೋಲ್ಲ. ಅದು ನಾವು ಹೇಳಿದ್ದನ್ನೆಲ್ಲ ನಂಬ್ತೇವೆ ಅಂತ ನಂಬ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಜನ. ಇದು ಯಾಕೆ ಹೇಳಿದೆ ಅಂದರೆ, ಹೀಗೆ ಸಂಸ್ಕೃತದ ಅನೇಕ ಶಬ್ದಗಳನ್ನು ಬೇರೆ ಭಾಷೆಯಲ್ಲಿ ಮಾಡಲಿಕ್ಕೆ ಬರೋಲ್ಲ. ಧರ್ಮಾತೀತ ಅನ್ನೋದಕ್ಕೆ ಧರ್ಮ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಸರಿಯಾದ ಶಬ್ದ ಇಲ್ಲ. ನೀವು ಅದನ್ನು ರಿಲಿಜನ್ ಅಂದರೆ ಅಲ್ಲ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಲ್ಲ, ಪೂರ್ತಿಯಾಗಿ ಧರ್ಮ ಅನ್ನೋದಕ್ಕೆ ಶಬ್ದ ಇಲ್ಲ. ಯಾವುದೋ ಒಂದು ಅದರಿಂದಲೇ ಎಷ್ಟೋ ವಿಷಯಗಳನ್ನು ನಾವು ಭಾರತೀಯ ಸಂಸ್ಕೃತಿಯನ್ನು ಇಂಗ್ಲೀಷ್ನಲ್ಲಿ ಓದಿ
ಭಾರತೀಯ ಸಂಸ್ಕೃತಿಯನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ ಭಾರತೀಯರ ಸಂಖ್ಯೆ ಬೆಳೀತಾ ಇದೆ. ಯಾಕೆಂದರೆ ಅವರಿಗೆ ಸಂಸ್ಕೃತ ಓದಿದ್ರೆ ಅರ್ಥ ಆಗೋಲ್ಲ, ಇಂಗ್ಲೀಷ್ನಲ್ಲಿ ಅಪಾರ್ಥ ಆಗುತ್ತೆ. ಸೊ ಭಾರತೀಯ ಸಂಸ್ಕೃತಿಯನ್ನು ಅಪಾರ್ಥ ಮಾಡಿಕೊಳ್ಳುವ ಒಂದು ಸಾಧ್ಯತೆ ಇರುವುದು ಭಾರತದಲ್ಲಿ ಬಹಳ ಯಂಗರ್ ಜನ್ರೇಷನ್ನ ದುರಂತ ಇದು. ಹಾಗಾಗಿ ಅದನ್ನು ನಾನು ಬೇರೆ ಭಾಷೆಯಲ್ಲಿ ಖಚಿತವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಯಥಾಶಕ್ತಿ ನಾನು ಅದನ್ನು, ಯಾಕೆಂದರೆ ಗೀತೆಯ ಭಾಷೆಯು ಅದೇ ರೀತಿ. ಈ ಸತ್ವ ರಜಸ್ಸು ತಮಸ್ಸು ಈ ಮೂರರ ಪ್ರಭಾವ ಮತ್ತು ಸ್ವಭಾವ ಅಂತ. ಒಬ್ಬ ವ್ಯಕ್ತಿಯನ್ನು ಆಳ್ತಕ್ಕಂಥ ಸಂಗತಿಗಳು 4. ಒಂದು ಸ್ವಭಾವ, ಮತ್ತೊಂದು 3 ಬಗೆಯ ಪ್ರಭಾವ. ಈ ಸತ್ವ ರಜಸ್ಸು ತಮಸ್ಸು ಇವು ಎಕ್ಸ್ಟರ್ನಲ್ ಫೋರ್ಸಸ್. ನಮ್ಮ ಒಳಗೆ ನನ್ನದೇ ಆದ ಒಂದು ಸ್ವಭಾವ ಇದೆ. ಈ ಸ್ವಭಾವ ನಿಜವಾಗಿ ನಾನು ಏನು ಆಗಬೇಕು ಅನ್ನುವ ತೀರ್ಮಾನ ಮಾಡುವಂಥದ್ದು ನನ್ನ ಸ್ವಭಾವ. ಆದರೆ ನನ್ನ ಸ್ವಭಾವ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಸ್ವಭಾವದ ಮೇಲೆ ಮುಚ್ಚಳವಾಗಿ ಈ ಪ್ರಭಾವ ಕೂತು ಬಿಟ್ಟಿದೆ. ಆ ಪ್ರಭಾವದ ಮುಚ್ಚಳದ ಪ್ರಭಾವವೇ ನಮ್ಮ ಮೇಲೆ. ಆದ್ದರಿಂದ ಸತ್ವದ ಪ್ರಭಾವ ಇದ್ದಾಗ, ರಜಸ್ಸಿನ ಪ್ರಭಾವ ಇದ್ದಾಗ ಅದು ನಮ್ಮದೇ ಸ್ವಭಾವ ಅನ್ನುವ ಹಾಗೆ ನಾವು ಬಿಹೇವ್ ಮಾಡ್ತೇವೆ. ನಮ್ಮ ಸ್ವಭಾವ ಅಲ್ಲ ಅದು, ಅದು ಪ್ರಭಾವ, ಎಕ್ಸ್ಟರ್ನಲ್ ಅದು. ಹಾಗಾಗಿ ಸಹಜವಾಗಿ ನಮ್ಮ ಎಷ್ಟೋ ನಿರ್ಧಾರಗಳು ಅದು ನನ್ನ ವೈಯಕ್ತಿಕ ನಿರ್ಧಾರ, ನನ್ನ ವೈಯಕ್ತಿಕ ಅನಿಸಿಕೆ, ಅದು ನನ್ನ ನೇಚರು ಅಂತೇವೆ ನಾವು. ಎಷ್ಟೋ ಸತಿ ನಾವು ಈ ಪ್ರಭಾವವನ್ನೇ ಸ್ವಭಾವ ಅಂತ ಭ್ರಮಿಸಿಕೊಂಡು ಬದುಕ್ತೇವೆ. ಇಡೀ ಜೀವಮಾನದ ಉದ್ದಕ್ಕೂ ನಮ್ಮ ಸ್ವಭಾವ ಏನು ಅಂತ ನಮಗೇ ಗೊತ್ತಾಗದೆ ಹೋಗಬಹುದು. ಆದ್ದರಿಂದ ಕೃಷ್ಣ ಈ 4 ಸ್ವಭಾವ ಏನು ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ನಾವು ಪ್ರಭಾವದ ಒಳಗೆಯೇ ಬಿದ್ದು ಒದ್ದಾಡ್ತಾ ಇರ್ತೇವೆ. ಅದು ಸತ್ವದ ಪ್ರಭಾವ, ರಜಸ್ಸಿನ ಪ್ರಭಾವ, ತಮಸ್ಸಿನ ಪ್ರಭಾವ. ಅದೀಗ ನಮಗೆ ಈ ಪ್ರಭಾವಗಳು ಏನು, ಹೇಗೆ ನಮ್ಮ ಮೇಲೆ ಕೆಲಸ ಮಾಡ್ತವೆ ಅಂತ ಗೊತ್ತಿಲ್ಲದೆ ಇದ್ದರೆ ನಮ್ಮನ್ನು ನಾವು ತಿದ್ದಿಕೊಳ್ಳಲಿಕ್ಕೆ ಆಗೋದಿಲ್ಲ. ಇವತ್ತು ನಾವು ನೋಡ್ತೇವೆ ಸಾಮಾಜಿಕವಾಗಿ ಎಂಥ ಅಧಪಾತ ಅಂದರೆ, ಪ್ರಾಯ ಒಂದು ಕಾಲದಲ್ಲಿ ಹೀಗೆ ಮನುಷ್ಯ ಮಾಡಿಯ ಅನ್ನುವಂಥ ಕಲ್ಪನೆ ಕೂಡ ಮಾಡಿರಲಿಲ್ಲ ನಮ್ಮ ಹಿರಿಯರು. ಅದು ಮನುಷ್ಯತ್ವ ಮತ್ತು ಇಂಥ ನೇಚರ್ ಒಟ್ಟಿಗೆ ಇರುವುದು ಸಾಧ್ಯ ಅಂತ. ರಸ್ತೆಯಲ್ಲಿ ಹಾಡೇ ಹಗಲು ನಮಗಾಗದವರನ್ನು ಕತ್ತಿ ಹಿಡಿದು ಕೊಚ್ಚಿ ಕೊಲ್ಲುವುದು, ಇದೆಲ್ಲ ಮಾಮೂಲು ಕ್ರಿಯೆ ಆಗ್ತಾ ಇದೆ. ಅಂದರೆ ಮನುಷ್ಯ ಈ ಮಟ್ಟಕ್ಕೆ ಇಳಿಯೋದು ಸಾಧ್ಯವೋ ಅಂತ ನಾವು ಚಿಕ್ಕವರಿದ್ದಾಗ ಇದನ್ನು ಹೇಳಿದ್ರೆ ನಂಬ್ತಿರಲಿಲ್ಲ. ಅದೆಲ್ಲ ಆಗಲಿ, ಮನುಷ್ಯರಾದವನು, ಮನುಷ್ಯತ್ವ ಇರೋದವ್ರು ಮಾಡೋ ಕೆಲಸ, ಮನುಷ್ಯರು ಹಾಗೆ ಮಾಡ್ತಾರ. ಇವತ್ತು ಮನುಷ್ಯತ್ವ ಇರದೇ ಇರುವುದು ಪ್ರಾಣಿಗಳಲ್ಲಿ ಮನುಷ್ಯತ್ವ ಇದೆ. ಮನುಷ್ಯತ್ವ ಇಲ್ಲದೇ ಇದ್ದವರು ಅಂತ ಯಾರಾದರೂ ಇದ್ದರೆ ಮನುಷ್ಯರು ಮಾತ್ರ. ನೀಚತನದ ಪರಾಕಾಷ್ಠೆ, ಸ್ವಾರ್ಥದ ಪರಾಕಾಷ್ಠೆ. ಪ್ರಾಣಿಗಳಿಗೆ ಸ್ವಾರ್ಥ ಇಲ್ಲ, ಆದ್ದರಿಂದ ನೀಚತನವೂ ಇಲ್ಲ ಅವುಗಳಲ್ಲಿ. ಅವುಗಳಲ್ಲಿ ಸ್ವಾರ್ಥ ಇರುವುದು ಮನುಷ್ಯರಲ್ಲಿ ಮಾತ್ರ. ಆಗ ಮನುಷ್ಯ ಸೆಲ್ಫಿಶ್ ಆಗಿ ಎಷ್ಟು ಅಧಪಾತ ಹೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಪ್ರಾಯ ಸತ್ವ ರಜಸ್ಸಿಗಿಂತಲೂ ರಜಸ್ಸು ಮತ್ತು ತಮಸ್ಸಿನ ಹಾರಾಟ. ಸತ್ವ ಮೂಲೆ ಪಾಲಾಗ್ತಾ ಇದೆ, ಸತ್ವಗುಣ ಮೂಲೆ ಪಾಲಾಗಿ ರಜಸ್ಸು ತಮಸ್ಸುಗಳ ಹಾರಾಟದಲ್ಲಿ ನಾವು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮೊದಲು ನಿನ್ನನ್ನು ತಿದ್ದಿಕೋಬೇಕು, ಸಮಾಜವನ್ನು ತಿದ್ದೋದಲ್ಲ. ನಿನ್ನನ್ನು ತಿದ್ದುಕೋಬೇಕು. ನನ್ನನ್ನು ತಿದ್ದುವುದು ಅಂದರೆ ನನ್ನಲ್ಲಿ ಸತ್ವದ ಪರ್ಸೆಂಟ್ ಎಷ್ಟಿದೆ, ರಜಸ್ಸಿನ ಪರ್ಸೆಂಟ್ ಎಷ್ಟಿದೆ, ತಮಸ್ಸಿನ ಪರ್ಸೆಂಟ್ ಎಷ್ಟಿದೆ ಅಂತ ಯೋಚಿಸಿ ಸತ್ವದ ಪರ್ಸೆಂಟೇಜು ನನ್ನ ನಡೆಯಲ್ಲಿ ಜಾಸ್ತಿ ಆಗುವಂತೆ ಪ್ರಯತ್ನಿಸುವುದು. ಮತ್ತು ಯಾವುದೋ ಒಂದು ಪ್ರವೃತ್ತಿ ನಮ್ಮ ನಡೆಯಲ್ಲಿ ಇದು ಸತ್ವದ ಪ್ರಭಾವದಿಂದ ಹೀಗೆ ನಡ್ಕೊಂಡೋ, ರಜಸ್ಸಿನ ಪ್ರಭಾವದಿಂದಲೋ, ತಮಸ್ಸಿನ ಪ್ರಭಾವದಿಂದಲೋ ಅಂತ ನಡೆದು ಹೋದ ಘಟನೆಯಲ್ಲಿ ಯಾವುದರ ಪ್ರಭಾವ ಅಂತ ಯೋಚನೆ ಮಾಡಿ ಮುಂದೆ ಹಾಗೆ ಆಗದಂತೆ ಎಚ್ಚರ ವಹಿಸುವುದು. ಇದೆಲ್ಲ ತಿಳ್ಕೊಂಡು ಬಿಟ್ಟರೆ ಜೀವನ ಆರಾಮ. ಇಷ್ಟು ನಮ್ಮನ್ನು ನಾವು ನಿಯಂತ್ರಣ ಮಾಡಿಕೊಂಡು ಬಹಳ ಆನಂದವಾಗಿ ಬದುಕಬಹುದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸತ್ವದ ಬದುಕು ಹೇಗಿರ್ತದೆ, ರಜಸ್ಸಿನ ಬದುಕು ಹೇಗಿರ್ತದೆ, ತಮಸ್ಸಿನ ಬದುಕು ಹೇಗೆ. ಯಾಕೆಂದರೆ ಈ 3 ಗುಣಗಳು ನೀವು ಹೇಳಿದಿ, ಸತ್ವಂ ರಜಸ್ತಮೈತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಇದು ಪ್ರತಿಯೊಬ್ಬನನ್ನು ಈ 3 ಗುಣಗಳು ನಿಯಂತ್ರಣ ಮಾಡ್ತಾ ಇದ್ದಾವೆ. ಇದರಲ್ಲಿ ಕಟ್ಟಿ ಹಾಕಿಬಿಟ್ಟಿದ್ದಾನೆ ಭಗವಂತ ನಮ್ಮನ್ನು. ಈ ಕಟ್ಟಿನೊಳಗೆ ಸಿಕ್ಕಿಕೊಂಡವರು ಯಾವ ಕಟ್ಟಿನ ಪ್ರಭಾವದಲ್ಲಿ ಹೇಗೆ ನಡ್ಕೊಳ್ತಾರೆ ಅದು ಗೊತ್ತಾದರೆ ನಾವು ಸ್ವಲ್ಪ ಸತ್ವದ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನಿಸಬೇಕು ಅಂತ ಆಸೆ ಇದೆ, ಪ್ರಯತ್ನ ಮಾಡ್ಬೋದು. ಆದರೆ ದಾರಿ ಯಾವುದು ಗೊತ್ತ. ಬಹಳ ಸುಂದರವಾದ ವಿಶ್ಲೇಷಣೆ ಕೊಡ್ತಾನೆ ಕೃಷ್ಣ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಜಾನಘ. ಅವನು ಹೇಳ್ತಾನೆ, ಒಂದು ವಿಷಯ
ಸುಮ್ಮನೆ ನಿನ್ನ ಒಳಗೆ ನಡೆಯತಕ್ಕಂಥ ಮಾನಸಿಕವಾದಂಥ ಬೆಳವಣಿಗೆಗಳುಂಟಲ್ಲ, ಚಿಂತನೆಗಳು, ಯೋಚನೆಗಳು, ಭಾವನೆಗಳು, ಅದರ ಬಗ್ಗೆ ಸುಮ್ಮನೆ ಕಣ್ಮುಚ್ಚಿ ನಿನ್ನೊಳಗೆ ನಿನ್ನನ್ನು ನೋಡು. ಆವಾಗ ಅವನು ಹೇಳ್ತಾನೆ, ಸತ್ವಗುಣದ ಪ್ರಭಾವ ನಿನ್ನ ಮೇಲೆ ಆಗಿದ್ದರೆ ಏನಾಗುತ್ತೆ ಗೊತ್ತಾ? ಬಹಳ ಒಳ್ಳೆ ಪಾತ್ರೆಯನ್ನು ಚಂದ ಮಾಡಿ ಪಾಲಿಷ್ ಮಾಡಿ ಹಿಡ್ಕೊಂಡ್ರೆ ಹೇಗೆ ಥಳ ಥಳ ಹೊಳಿತದೆ, ಹಾಗೆ ನಿನ್ನ ಒಳಗೆ ಬೆಳಕು ಕಾಣಬೇಕು. ನೀನು ಒಳಗೆ ಹೋದರೆ ಎಲ್ಲ ಗೋಜಲು ಕೊಳೆ ತೊಳಿಲಿಕ್ಕೆ ಆಗೋಲ್ಲ ಅನಿಸಿದರೆ ನೀನು ಸತ್ವದ ನಿನ್ನ ಒಳಗೆ ಹೇಗಿರಬೇಕು ಅಂದರೆ ಪಾಲಿಷ್ ಮಾಡಿದಂಥ ಚಿನ್ನದ ಪಾತ್ರೆ ಹರಿವಾಣ ಇದ್ದಾಗಿರ್ಬೇಕು. ಅದು ಒಳಗೆ ಅಂತರಂಗ ನಿರ್ಮಲತ್ವಾತ್, ಒಳಗೆ ಕೊಳೆಯೇ ಇಲ್ಲ. ಅದನ್ನು ಇನ್ನೊಬ್ಬರಿಗೆ ಫೀಲ್ ಆಗೋದಿಲ್ಲ. ಅದು ಯು ಮಸ್ಟ್ ಫೀಲ್ ಇಟ್. ಒಳಗೆ ಕೊಳೆಯೇ ಇಲ್ಲ, ನಿರ್ಮಲವಾಗಿದೆ. ಒಳಗೆ ಕಣ್ಮುಚ್ಚಿ ನೀವು ಕೂತರೆ ಸ್ವಚ್ಛವಾದ ದರ್ಶನ ಒಳಗಿಂದ. ನೋ ಕನ್ಫ್ಯೂಷನ್ಸ್, ಏನೂ ಗೊಂದಲ ಇಲ್ಲ. ಸ್ವಚ್ಛವಾದ ನಿರಾಳವಾದಂಥ ನೋಟ, ಪ್ರಕಾಶಕಂ. ಆದ್ದರಿಂದ ಅದು ನಿರ್ಮಲವಾದ್ದರಿಂದ, ಕೊಳೆ ಇಲ್ಲದ್ರಿಂದ ಅದು ಬೆಳಕಾಗಿ ಕಾಣುತ್ತೆ. ಒಳಗೆಲ್ಲ ಬೆಳಕು ತುಂಬಬೇಕು. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ವಿಷಯದ ಬಗೆಗೆ ಚಿಂತನೆ ಮಾಡುವಾಗ ಒಳಗೆ ಕಣ್ಣು ಮುಚ್ಚಿದರೆ ಕತ್ತಲು ತುಂಬಿರುತ್ತೆ. ಏನಂದರೆ ಅದು ಹಾಗೋ ಅಥವಾ ಹೀಗೋ, ರಗಳೆ ಅದು ಹಾಗೋ ಅಂತೂ ಗೊತ್ತಾಗಲ್ಲ. ಇದೇ ನಮ್ಮ ಒಳಗೆ ಹೋದ ಕೂಡಲೇ ಅದು ಹಾಗೋ ಹೀಗೋ ಅಂತ ಪ್ರಶ್ನೆ ಬರುತ್ತೆ. ಆಗುವ ಇಲ್ಲ, ಹೀಗೂ ಆಗೋದಿಲ್ಲ, ಏನೋ ಎಂಥದೋ ಅದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂತ ಬಿಟ್ಟುಬಿಡೋದು. ಯಾಕೆಂದರೆ ಒಳಗೆ ಲೈಟೇ ಇಲ್ಲ, ಏನೊಂದು ಹಾಗೋಗಂತ ಗೊತ್ತಾಗೋದು. ಒಳಗೆ ನೀವು ಅದು ಹಾಗೋ ಹೀಗೋ ಅಂತ ಯೋಚನೆ ಮಾಡೋ ಮುಂಚೆ ಅದು ಹೀಗೆ ಅಂತ ಬೆಳಕಾಗಿ ಕಾಣಬೇಕು. ಅಷ್ಟು ಒಳಗಿನಿಂದ ವ್ಯವಸ್ಥೆ ಇದೆ, ಬೆಳಕಿನ ವ್ಯವಸ್ಥೆ ಇದೆ. ಇದು ವಿಷಯ ಏನು ಅಂತಂದರೆ, ಇಡೀ ಒಳಗೆ ಅಂತರಂಗದ ಪ್ರಪಂಚಕ್ಕೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗಿದೆ, ವೈರಿಂಗ್ ಆಗಿದೆ, ಬಲ್ಬುಗಳನ್ನು ಇಟ್ಟಾಗಿದೆ, ಸ್ವಿಚ್ಗಳನ್ನು ಫಿಕ್ಸ್ ಮಾಡಿ ಆಗಿದೆ. ಇಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನವು ಲಂಚ ತೆಗೆದುಕೊಳ್ಳದೆ ಕನೆಕ್ಷನ್ ಕೊಟ್ಟು ಆಗಿದೆ, ಕನೆಕ್ಷನ್ನೂ ಆಗಿದೆ. ಆದರೆ ನಮಗೆ ಏನಾಗಿದೆ ಗೊತ್ತುಂಟ? ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಸ್ವಿಚ್ ಹಾಕಿದೆ ಅಲ್ಲೋ ದೀಪ ಆಗೋದು, ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಅವರು ಡಿಸ್ಕನೆಕ್ಟ್ ಮಾಡೋಲ್ಲ, ಡಿಪಾರ್ಟ್ಮೆಂಟ್ನವರು ದಿವಸಕ್ಕೆ 1 ಗಂಟೆ 2 ಗಂಟೆ ಡಿಸ್ಕನೆಕ್ಟ್ ಮಾಡೋಲ್ಲ. ಒಳಗಿನ ಬೆಳಕು ತುಂಬ ರಿಲಯಬಲ್, ಯಾರೂ ಡಿಸ್ಕನೆಕ್ಟ್ ಮಾಡೋಲ್ಲ. ಆದರೆ ನಮ್ಮ ಸಮಸ್ಯೆ ಏನು ಅಂದರೆ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದ್ದರಿಂದ ಯಾವಾಗಲೂ ಒಳಗೆ ಕತ್ತಲೆ, ಲೈಟ್ ಇದೆ, ಬಲ್ಬ್ ಇದೆ, ಕನೆಕ್ಷನ್ ಇದೆ, ಕರೆಂಟ್ ಇದೆ, ಸ್ವಿಚ್ ಇದೆ, ಆದರೆ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದ್ದರಿಂದ ಇದು ಸತ್ವದಿಂದ ನಾವು ದೂರ ಸರಿದಾಗ ಒಳಗೆ ಕತ್ತಲು ತುಂಬಿರುತ್ತೆ, ಕೊಳಕು ತುಂಬಿರುತ್ತೆ, ಮತ್ತು ಕೊಳಕು ಕೂಡ ಕಾಣದಷ್ಟು ಕತ್ತಲು ತುಂಬಿರುತ್ತೆ. ಸತ್ವಗುಣ ಜಾಗೃತ ಆದಾಗ ಸುಮ್ಮನೆ ನೀನು ತಡವರಿಸ್ತಾ ಇದ್ದಾಗ ತಕ್ಷಣ ಸ್ವಿಚ್ ಸಿಗುತ್ತೆ. ಸ್ವಿಚ್ ಸಿಕ್ಕಿತು ಅಂದರೆ ಪ್ರಾಬ್ಲಮ್ ಈಸ್ ಸಾಲ್ವ್ಡ್. ತತ್ರ ಸತ್ವಂ ನಿರ್ಮಲತ್ವಾತ್, ಅದು ಸ್ವಚ್ಛವಾದಂಥ ಒಂದು ಗುಣ. ಆದ್ದರಿಂದ ನಿಮಗೆ ಸ್ವಿಚ್ ಎಲ್ಲಿ ಅಂತ ಹುಡುಕೋದಕ್ಕೆ ಕಷ್ಟ ಆಗೋದಿಲ್ಲ. ಪ್ರಕಾಶಕಂ, ಅದು ಸ್ವಚ್ಛವಾಗಿರೋದರಿಂದ ಒಳಗೆ ಎಲ್ಲಿ ಏನಿದೆ ಎಲ್ಲವನ್ನೂ ದೀಪ ಹಚ್ಚಿ ತೋರಿಸಿಬಿಡುತ್ತೆ, ದೀಪ ಹಚ್ಚಿ ತೋರಿಸಿಬಿಡುತ್ತೆ. ಪ್ರಕಾಶಕಂ. ಆಮೇಲೆ ಅಲ್ಲ, ಆ ಪ್ರಕಾಶದಲ್ಲಿ ಇನ್ನೊಂದು ವಿಶೇಷ ಹೇಳ್ತಾರೆ. ನಾವೀಗ ದೀಪ ಹಚ್ಚುತ್ತೇವೆ, ಅವನು ದೀಪ ಎಣ್ಣೆ ಹಾಕಿ ದೀಪ ಹಚ್ಚುತ್ತೇವೆ, ಅದರಲ್ಲಿ ಕರಿಗಟ್ಟುತ್ತೆ, ಹೊಗೆ ಬರಲಿಕ್ಕೆ ಶುರುವಾಗತ್ತೆ. ಸೊ ಕ್ಲಾರಿಟಿ ಇರೋದಿಲ್ಲ. ನೀವು ದೊಡ್ಡ ಅಗ್ನಿ ಜ್ವಾಲೆ ಮಾಡಿದರೂ ಅಷ್ಟೇ ಹೊಗೆ ಹೇಳ್ತದೆ. ಹೋಮ ನೀವು ನೋಡಿದ್ದೀರಿ, ಹೋಮದಲ್ಲಿ ಅಗ್ನಿ ಇದೆ, ಧೂಮವೂ ಇದೆ. ಆದ್ದರಿಂದ ಈ ಒಳಗಿನ ಬೆಳಕು ಹಾಗಲ್ಲ ಅಂತಾರೆ, ಅನಾಮಯಂ, ಸ್ಪಾಟ್ಲೆಸ್, ಡಿಫೆಕ್ಟ್ಲೆಸ್, ಏನು ಅದರಲ್ಲಿ ಹೊಗೆ ಇಲ್ಲ, ಕರಿ ಇಲ್ಲ, ಬರೀ ಬೆಳಕು. ಆಮೇಲೆ ಹಾಗಾದರೆ ನಮ್ಮ ಎಲೆಕ್ಟ್ರಿಸಿಟಿ ಹಾಗಾದರೆ ಹೊಗೆ ಬರೋಲ್ಲ ಅಂತ. ಎಲೆಕ್ಟ್ರಿಸಿಟಿಯಲ್ಲಿ ಒಂದು ದೋಷ ಇದೆ. ಏನು ಅಂದರೆ ಇದು ಬೆಳಕು ಕಮ್ಮಿ ಆಗುತ್ತೆ, ಅದು ಬೆಳಕು ಹೆಚ್ಚಾಗುತ್ತೆ, ಕಣ್ಣು ಕುಕ್ಕುತ್ತೆ, ಕಣ್ಣನ್ನು ಬೇಗ ಹಾಳು ಮಾಡುತ್ತೆ. ನಮ್ಮ ಕಣ್ಣು ಎಷ್ಟು ವರ್ಷ ಆರಾಮವಾಗಿ ಕೆಲಸ ಮಾಡಬಹುದಿತ್ತೋ ಅಷ್ಟು ಈಗ ಮಾಡೋಲ್ಲ. ಯಾಕೆಂದರೆ ನಾವು
ಅಡ್ಜಸ್ಟ್ ಆಗಿದ್ದೇವೆ ಎಲೆಕ್ಟ್ರಿಸಿಟಿಗೆ. ಅದರ ಅತಿಯಾದ ಪ್ರಕಾಶಕ್ಕೆ ನಮ್ಮ ಕಣ್ಣನ್ನು ಒಗ್ಗಿಸಿಕೊಂಡಿದ್ದೇವೆ. ಅದರಿಂದ ಇವತ್ತು ಹಿಂದಿನ ಕಾಲದವರು ಎಣ್ಣೆ ದೀಪದಲ್ಲಿ ಪಾಮ್ ಲೀಫ್ ಮ್ಯಾನುಸ್ಕ್ರಿಪ್ಟ್ಗಳನ್ನು ಓದ್ತಿದ್ದು. ಹಿಂದಿನ ಕಾಲದವರಲ್ಲ, ನಾನೇ ಓದಿದ್ದೆ. ನಾನು ಎಣ್ಣೆ ದೀಪದಲ್ಲೇ ಓದಿ ಸಂಶೋಧನೆ ಮಾಡಿ ಈ ಗ್ರಂಥಗಳನ್ನು ಅಧ್ಯಯನ ಮಾಡಿದವ. ಈಗ ಓದಲಿ ಯಾರಾದರೂ? ಯಾಕೆಂದರೆ ಎಣ್ಣೆ ಪಾಮ್ ಲೀಫು ಮ್ಯಾನುಸ್ಕ್ರಿಪ್ಟೇ ಕಾಣೋಲ್ಲ, ಅದು ಭಾಳ ಒಂದು ಮಸ್ಕು ಮತ್ತು ಚಿಕ್ಕ ಅಕ್ಷರಗಳು, ಅದನ್ನು ನೀವು ಹಿಡ್ಕೊಂಡ್ರೆ ಕಾಣೋಲ್ಲ. ಅದರ ಮೇಲೆ ಅದು ಸಹಜವಾಗಿ ಹಗಲಿಗೆ ಸರಿ ಕಾಣೋಲ್ಲ, ನೀವು ಎಣ್ಣೆ ದೀಪದಲ್ಲಿ ಕಾಣೋದು ಹೌದಾ? ಅದಕ್ಕೆ ಬ್ರೈಟ್ ಲೈಟ್ ಹಾಕಿ. ಹೀಗೆ ಅಂದರೆ ಏನಾಯಿತು, ನಮ್ಮ ಕಣ್ಣಿನ ಸೂಕ್ಷ್ಮಗ್ರಾಹಿತ್ವವನ್ನು ನಾಶ ಮಾಡಿತು. ಇದು ಹಾಗಲ್ಲ, ಇದು ಅನಾಮಯಂ, ಯಾವ ಡಿಫೆಕ್ಟೂ ಇಲ್ಲ. ಈ ಒಳಗಿನ ಬೆಳಕು ಉಂಟಲ್ವ, ಆ ಒಳಗಿನ ಬೆಳಕಿನಲ್ಲಿ ಒಂದು ವಿಶೇಷ ಏನಂದರೆ ಅದು ಕಣ್ಣು ಕುಕ್ಕುವುದೂ ಇಲ್ಲ, ಕಣ್ಣು ಹಾಳು ಮಾಡುವುದೂ ಇಲ್ಲ, ಹೊಗೆ ಬರುವುದೂ ಇಲ್ಲ, ಯಾವ ಡಿಫೆಕ್ಟೂ ಇಲ್ಲ, ಪರ್ಫೆಕ್ಟ್ ಆದ ಬೆಳಕು. ಮತ್ತು ಆ ಬೆಳಕಿನಲ್ಲಿ ಇನ್ನೊಂದು ಏನಂದರೆ ತಾಪಕ, ಸುಡುತ್ತೆ ಅದು ಬೆಳಕು, ದಾಹಕವಾದಂಥ ಒಂದು ಶಕ್ತಿ ಇದೆ. ಆದರೆ ಇದು ಅಂಥ ಬೆಳಕು ಅಲ್ಲ, ಇದು ಚಂದ್ರ ಪ್ರಕಾಶದಂಥ ಬೆಳಕು. ಹಿತವೋ ಹಿತ, ತಂಪೋ ತಂಪು, ಆನಂದವೋ ಆನಂದ. ಆ ಬೆಳಕಿನಲ್ಲಿ ಒಂದು ಆನಂದದ ಛಾಪು ಇದೆ. ಈ ಬೆಂಕಿಯಲ್ಲಿ ಆ ಆನಂದ ಕೊಡುವ ಶಕ್ತಿಗಿಂತ ಹೆಚ್ಚು ನಮ್ಮನ್ನು ಸುಡುವ ಶಕ್ತಿ ಇದೆ, ಅಪಾಯಕಾರಿ. ಇದು ಹಾಗಲ್ಲ. ಪ್ರಕಾಶಕಂ ಅನಾಮಯಂ. ಆಮಯ ಅಂದರೆ ರೋಗ ಅಂತ, ರೋಗ ಅಂದರೆ ಡಿಫೆಕ್ಟು ಅಂತ ಅರ್ಥ. ಯಾವ ಡಿಫೆಕ್ಟು ಇಲ್ಲ ಅದರಲ್ಲಿ. ನೀವು ಇಂಥ ಒಂದು ದೋಷ ಇದೆ ಅಂತ ಹೇಳಲಿಕ್ಕೆ ಇಲ್ಲ. ನಿರ್ದುಷ್ಟವಾದ ಬೆಳಕು, ಯಾಕೆಂದರೆ ಅದು ಜ್ಞಾನದ ಬೆಳಕು. ಅಲ್ಲಿ ಹೊಗೆ ಬರುವ ಹಾಗಿಲ್ಲ, ಅದು ಸುಡುವ ಹಾಗಿಲ್ಲ, ತಂಪು ಬೆಳಕು, ಚಂದ್ರಪ್ರಕಾಶದಂಥ ಬೆಳಕು. ಛಾಯಾತಪವು ಬ್ರಹ್ಮವಿದೋ ವದಂತಿ, ಉಪನಿಷತ್ನಲ್ಲಿ ಹೇಳ್ತಾರೆ. ಹೇಗಿದೆ ಅಂದರೆ ಅದು ಸೂರ್ಯನ ದಿವಿ ಸೂರ್ಯ ಸಹಸ್ರಸ್ಯ, ಗೀತೆಯಲ್ಲೇ ಬರುತ್ತಲ್ಲ, ಮುಂದಿನ ಅಧ್ಯಾಯದಲ್ಲೇ ಬರುತ್ತೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದಿಗುವುದೊತ್ಥಿತ ಯದಿ ಭಾಹ. ಒಳಗಿನ ಬೆಳಕು, ಆ ಜ್ಞಾನದ ಬೆಳಕು ಉಂಟಲ್ಲ, ಆ ಸ್ವಿಚ್ ಆನ್ ಆದರೆ ಎಷ್ಟು ಬೆಳಕು ಗೊತ್ತಾ ನಿಮಗೆ? ಅಲ್ಲಿ ಕಾಣದ ಸಂಗತಿಯೇ ಇಲ್ಲ. 1000 ಸೂರ್ಯರು ಉದಿಸಿದರೆ ಹೇಗೆ ಅಂಥ ಬೆಳಕು ಒಳಗಿಂದ ಕಾಣುತ್ತೆ. ಅದು ತಡ್ಕೊಳ್ಳೋದು ಹೇಗೆ ಸ್ವಾಮಿ? ಉರಿ ಈಗಲೇ ಬೆಂಗಳೂರಿನ ಸೆಕೆ ತಡೀಲಿಕ್ಕಾಗೋಲ್ಲ, ಆಮೇಲೆ 1000 ಸೂರ್ಯರು ಆಗಿಬಿಟ್ರೆ ಗತಿ ಏನು? ಅದೇ ಇಲ್ಲ, ಅದು ಚಂದ್ರ ಪ್ರಕಾಶಕ್ಕಿಂತ ತಂಪು. ಎಷ್ಟು ಪ್ರಖರವೋ ಅಷ್ಟು ತಂಪು. ಈ ಕ್ವಾಲಿಟಿಯೇ ಬೆಳಕು ನೀವು ಹೊರಗಿನಿಂದ ನೋಡಲಾರಿರಿ. ಅದಕ್ಕೆ ಹೇಳಿದರು ಪ್ರಕಾಶಕಂ ಅನಾಮಯಂ. ಹೌದು, ಅದು ಒಳಗಿನಿಂದ ಅಂಥ ಬೆಳಕು ಉಂಟು. ಆ ನೀವು ಕಣ್ಣು ಮುಚ್ಚಿದಾಗ ನಿಮಗೆ ಒಳಗಿನ ಸತ್ಯ ಅನ್ನೋದು ಢಾಳಾಗಿ ಆ ಬೆಳಕಿನ ಮುಂದೆ ಕಾಣಿಸ್ಕೋಬೇಕು. ಮತ್ತು ಸತ್ವಗುಣ ಇದ್ದರೆ ನಮ್ಮ ಪ್ರವೃತ್ತಿಯಲ್ಲಿ ಅದರ ಪರಿಣಾಮ ಹೇಗಾಗತ್ತೆ ಅಂತಾನೆ ಕೃಷ್ಣ. ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಅದರದ್ದು ಗುಣ ಏನು ಗೊತ್ತಾ? ಸತ್ವದ್ದು ಖುಷಿ ಆಗೋದು. ನಿಮಗೆ ಬೇಜಾರ, ಇಲ್ಲ, ಬೋರ್ಡಮ್ ಇಲ್ಲ. ಯಾವುದೇ ಒಂದು ಸಂಗತಿಯನ್ನು ನೀವು ಒಂದು ಪುಸ್ತಕ ಓದ್ತಾ ಕೂತ್ಕೊಳ್ಳಿ. ಪುಸ್ತಕ ಓದ್ತಾ ಕೂತ್ಕೊಂಡಾಗ ಅದನ್ನು ಇನ್ನೂ ಮುಂದಿನ ಪುಟ ಓದುವ, ಇನ್ನೂ ಮುಂದಿನ ಪುಟ ಓದುವ, ಇನ್ನೂ ಸ್ವಲ್ಪ ಓದುವ ಅಂತ ಓದಿಸ್ಕೊಂಡು ಹೋಗ್ತಾ 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 ಪುಸ್ತಕ ಮುಗಿಯುವವರೆಗೂ ಓದ್ಕೊಂಡು ಹೋಗ್ತೇವೆ ನಾವು. ಕಾರಣ ಸತ್ವಗುಣ. ಒಂದು 10 ಪುಟ ಓದುವಾಗ ಯಾಕೋ ಬೇಜಾರ, ಇವತ್ತೇನೋ ಮೂಡಿಲ್ಲ, ನಾಳೆ ನೋಡುವ ಅಂತ ಮಡಿಚಿಡ್ತೀರಿ, ಅದು ರಜೋಗುಣ. ಪುಸ್ತಕ ಬಿಡಿಸಿದ ತಕ್ಷಣ ಅಥವಾ ಉಪನ್ಯಾಸ ಶುರುವಾದ ತಕ್ಷಣ ಅದು ತಮ್ಮ ಅವ್ರಿಗೆ ದೊರಕೆ ಹೊಡೀರಿ ಶುರು ಮಾಡಿ ಆಯಿತು. ಬೇರೆ ಮದ್ದೆ ಬೇಡ ಅವರಿಗೆ, ನಿದ್ರೆಗೆ ಸ್ಲೀಪಿಂಗ್ ಪಿಲ್ಸ್ ಬೇಡ. ಒಳ್ಳೆ ಉಪನ್ಯಾಸ, ಒಳ್ಳೆ ಪುಸ್ತಕ ಕೈಲಿ ಕೊಟ್ಬಿಟ್ರೆ ಅದು ತಕ್ಷಣ ನಿದ್ರೆ ಮಾಡ್ತಾರೆ. ಅದು ತಮೋಗುಣ. ಹಾಗಾದರೆ ಅವರಲ್ಲಿ ಏನು ಕೆಲಸ ಮಾಡ್ತಾ ಇದೆ ನಮ್ಮಲ್ಲಿ ಈಗ ಅನ್ನೋದನ್ನು ಭಾಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ಅದನ್ನು ಹೇಳ್ತಾರೆ ಜ್ಞಾನ ಸಂಘ ಮತ್ತು ಸುಖ ಸಂಘ. ಸಾತ್ವಿಕ ಗುಣ ಜಾಗೃತವಾದಾಗ ಮತ್ತಷ್ಟು ಓದಬೇಕು, ಮತ್ತಷ್ಟು ತಿಳ್ಕೋಬೇಕು, ಇನ್ನಷ್ಟು ಕೇಳಬೇಕು, ಅದರಲ್ಲಿ ಖುಷಿ, ಹೆಚ್ಚು ಹೆಚ್ಚು ತಿಳ್ಕೊಳ್ಳುವಂಥ ಆಸೆ. ಆ ತಿಳುವಳಿಕೆ ಕೇಳ್ತಾ ಕೇಳ್ತಾ ತಿಳಿತಾ ತಿಳಿತಾ ಆನಂದ. ಸುಖ ಮತ್ತು ಜ್ಞಾನದ ಸಂಘ. ಜ್ಞಾನದಿಂದ ಆನಂದ, ಆನಂದದಿಂದ ಜ್ಞಾನ ಬೆಳ್ಕೋತಾ ಹೋಗುತ್ತೆ. ಕೇಳುವುದರಲ್ಲಿ ಖುಷಿ, ಇನ್ನಷ್ಟು ಕೇಳಬೇಕು, ಇನ್ನಷ್ಟು ತಿಳ್ಕೋಬೇಕು. ತಿಳಿತು ಅಂತಂದಾಗ ಆಗುವಂಥ ಆನಂದ, ಅದು ಅದ್ಭುತವಾದ ಆನಂದ.
ಒಂದು ಅದು ಎಷ್ಟು ಆನಂದ ಅಂತ ಹೇಳಿದರೆ, ಅಂದರೆ ನನ್ನ ಅನುಭವದಿಂದ ನಾನು ನಿಮ್ಗೆ ಹೇಳೋದು, ಆ ಸತ್ವಗುಣದಿಂದ ಒಳಗೆ ಬರ್ತಕ್ಕಂಥ ಆನಂದ ಉಂಟಲ್ಲ, ಅದು ಮನುಷ್ಯ ಎಕ್ಸ್ಟರ್ನಲ್ ಲೈಫಿನಲ್ಲಿ ಸೆಕ್ಸುವಲ್ ಇಂಟರ್ಕೋರ್ಸ್ನಲ್ಲಿ ಪಡೆಯುವ ಆನಂದವೇ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದಾನೆ. ಅದಕ್ಕಿಂತ 100 ಪಟ್ಟು ಶ್ರೇಷ್ಠವಾದ, ಅದಕ್ಕೆ ಸಾಟಿ ಇಲ್ಲದ ಆನಂದ ಅದು. ಅಂಥ ಆನಂದ ಕೊಡುತ್ತೆ. ಮತ್ತು ಅಭಿರುಚಿ ಇನ್ನೂ ತಿಳ್ಕೋಬೇಕು ಅಂತ ಮುಗಿಯೋದಿಲ್ಲ, ಸಾಕು ಅಂತ ಅನಿಸುವುದಿಲ್ಲ. ಜ್ಞಾನದ ದಾರಿಯಲ್ಲಿ ಸಾಕು ಅಂತ ಅನಿಸುವುದಿಲ್ಲ, ಖುಷಿ ಕೊಡ್ತಾ ಇರ್ತದೆ. ಇದು ಸತ್ವಗುಣದ ಸ್ವಭಾವ. ಈ ಅನುಭವ ನಿಮಗೆಲ್ಲಾರು ಆಗಿದ್ದರೆ ನೀವು ಸತ್ವಗುಣದ ಪ್ರಭಾವದಲ್ಲಿದ್ದೀರಿ ಅಂತ ಅರ್ಥ. ಆದರೆ ಕೃಷ್ಣ ಹೇಳಿದ, ಮೊದಲು ನೀವು ಒಂದು ಸಂಗತಿ ಆಗಬೇಕು, ಅನಘ. ನಿಮ್ಮಲ್ಲಿ ಪಾಪಗಳು ಇದ್ದರೆ, ಪಾಪಗಳ ಸಂಚಯ ಒಳಗಿಂದ ಸ್ಟೋರೇಜ್ ಇದ್ದರೆ ಸತ್ವ ಹೊರಗೆ ಬರುವುದೇ ಇಲ್ಲ ಅಂತ. ಫಸ್ಟ್ ಯು ಮಸ್ಟ್ ಬಿಕಮ್ ಅನಘ, ಅಂದರೆ ಸಿನ್ಲೆಸ್. ಪಾಪ ಸ್ಪರ್ಶ ನಮ್ಮಲ್ಲಿ ಇತ್ತು ಅಂದರೆ ಈ ಸತ್ವದ ಸ್ವಿಚ್ ಆನ್ ಆಗುವುದೇ ಇಲ್ಲ. ಮೊದಲು ನಾವು ಅನಘರು, ಪಾಪ ದೂರರಾಗಬೇಕು. ಪಾಪದ ಸ್ಪರ್ಶ ಎಷ್ಟು ಹೆಚ್ಚಾಯಿತೋ ನಮಗೆ ಅಷ್ಟು ಸತ್ವ ದೂರ ಹೋಗುತ್ತೆ. ಇದು ಸತ್ವ ಅನ್ನೋದು ಬೆಳಕಾಗಿ ಸುಖವಾಗಿ. ಹಾಗಾದರೆ ತ್ರಿಗುಣಾತೀತರಾಗುವುದು ಯಾಕೆ ಅಂತನ್ನುವಂಥ ಪ್ರಶ್ನೆಗೆ ನಾನು ಮೊನ್ನೆ ಸಾಕಷ್ಟು ವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದೇನೆ. ಇದು ಜ್ಞಾನದ ಸಂಘವನ್ನು ಕೊಡುತ್ತೆ, ಅದರಿಂದ ಸುಖ ಕೊಡುತ್ತೆ. ಈ ಜ್ಞಾನದಿಂದ ಬರುವ ಸುಖ ಎಲ್ಲವೂ ಸಾತ್ವಿಕ. ಆದರೆ ಜ್ಞಾನ ಅನ್ನತಕ್ಕಂಥದ್ದು, ಎಲ್ಲ ಜ್ಞಾನವೂ ಸಾತ್ವಿಕವೇ. ಜ್ಞಾನದಲ್ಲಿ ತಾಮಸ ರಾಜಸ ಸಾತ್ವಿಕ ಅಂತ ವಿಭಾಗ ಬೇಡ, ಎಲ್ಲ ಜ್ಞಾನವೂ ಸಾತ್ವಿಕ. ಅದನ್ನು ನಮಗೆ ತೊಂದರೆ ಆಗೋದು ಯಾವುದು ಅಂದರೆ, ಈಗ ಜ್ಞಾನದಲ್ಲಿ ಭಗವದ್ ವಿಷಯಕವಲ್ಲದ ಜ್ಞಾನವೂ ಕೂಡ ಅದರಲ್ಲಿ ಆಸಕ್ತಿ ಬರುವುದು ಸಾತ್ವಿಕವೇ. ಆದರೆ ಅದೇನು ಮಾಡುತ್ತೆ, ಬದ್ಧನಾತಿ. ನಿಮಗೆ ಒಂದು ವಿಷಯ ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಮುಗಿಯೋವರೆಗೆ ಅದೇ ಹುಚ್ಚು, ಬೇರೆ ವಿಷಯ ತಲೆಗೆ ಹೋಗೋಲ್ಲ. ಯಾವುದೇ ವಿಷಯ, ಯಾವುದೋ ಒಂದು ಆಟಮ್ನ ಬಗ್ಗೆ ಅಥವಾ ಸಬ್ ಆಟಮ್ನ ಬಗ್ಗೆ ಅದರಲ್ಲಿ ಜ್ಞಾನ ಮಾಡಿ. ಈಗ ಉದಾಹರಣೆಗೆ ನೀವು ಐನ್ಸ್ಟೈನನ್ನು ತಗೊಳ್ಳಿ ಅಥವಾ ನಮ್ಮ ಸೈಂಟಿಸ್ಟ್ಗಳನ್ನು ತಗೊಳ್ಳಿ. ಅವರು ಜ್ಞಾನದ ದಾರಿಯಲ್ಲಿ ತಮ್ಮ ಇಡೀ ಬದುಕನ್ನು ಡೆಡಿಕೇಟ್ ಮಾಡಿದರು. ಅದು ಸತ್ವಸಂಗ, ಅದರಲ್ಲಿ ಸುಖ ಕಂಡರು, ಆ ಜ್ಞಾನವನ್ನು ತಾವು ಬೆಳೆಸಿಕೊಂಡ್ರು, ಪ್ರಪಂಚಕ್ಕೆ ಕೊಟ್ಟರು. ಆದರೆ ಅದರಿಂದ ಏನಾಯಿತು, ಮೋಕ್ಷ ಸಾಧನೆಗೆ ಏನು 5 ಪೈಸೆ ಉಪಯೋಗ ಬೀಳಲಿಲ್ಲ. ಆದ್ದರಿಂದ ಸತ್ವ ಒಳ್ಳೆಯದು, ಆದರೆ ಸತ್ವವನ್ನು ದಾಟುವುದು ಇನ್ನೂ ಒಳ್ಳೆಯದು. ಸುಖ ಸಂಗೇನ ಬದ್ಧನಾತಿ. ಆದರೆ ಒಂದು ವಿಶೇಷ, ಬದ್ಧನಾತಿಯಿಂದ ಇಲ್ಲಿ ನಾನು ಮೊನ್ನೆ ಹೇಳಿದ್ದೆ ಈ ಮಾತನ್ನು, ರಜಸ್ಸು ಮತ್ತು ತಮಸ್ಸುಗಳು ನಿಬದ್ಧನಾತಿ, ಬಿಡಿಸಿಕೊಳ್ಳದ ಬಂಧನ. ಅದು ಇದು ಹಾಗಲ್ಲ. ಈ ಕಟ್ಟನ್ನು ನಾವು ಬಿಡಿಸ್ಕೋಬಹುದು, ಇದು ಬರೇ ಬದ್ಧನಾತಿ, ಅದು ನಿಬದ್ಧನಾತಿ. ಅದು ಮತ್ತು ಗಟ್ಟಿಯಾಗಿ ಕಟ್ಟಿ ಹಾಕಿ ನಮ್ಮನ್ನು ಕೆಳಕ್ಕೆ ಎಳೆಯುತ್ತೆ. ಸತ್ವ ಎಂದೂ ನಿಮ್ಮನ್ನು ಕೆಳಕ್ಕೆ ಎಳೆಯೋಲ್ಲ, ಕಟ್ಟಿ ಹಾಕುತ್ತೆ, ಅದರಲ್ಲೇ ಮುಂದುವರಿಸುವ ಅಂತ ಕಾಣುತ್ತೆ. ಒಂದು ರಿಸರ್ಚ್ ಮಾಡಿದರೆ ಅದರಲ್ಲೇ ಮುಂದುವರಿಸಬೇಕು. ಅದರಲ್ಲೇ ಈಗ ಅದರಲ್ಲೇ ಜನ ರಿಕಗ್ನೈಸ್ ಮಾಡಿದರು, ಖುಷಿ ಆಯಿತು, ಸುಖ ಆಯಿತು. ಅವನಿಗೆ ಡಾಕ್ಟರೇಟ್ ಬಂತು, ಖುಷಿ ಆಯಿತು, ಸುಖ ಸಂಘ. ಇದೆಲ್ಲ ಸಾತ್ವಿಕ. ಆದರೆ ಅವನನ್ನು ಉದ್ಧಾರ ಮಾಡೋಲ್ಲ. ಯಾಕೆಂದರೆ ಇದು ಬಂಧಕ. ಯಾಕೆ ಅಂತ ಈಗ ಗೊತ್ತಾಗ್ತಾ ಇದೆ ನಮಗೆ, ಹಿಂದೆ ನವರಿಗೆ ಗೊತ್ತಾಗಿತ್ತೋ ಇಲ್ಲೋ ಗೊತ್ತಿಲ್ಲ. ಜ್ಞಾನದ ಸಂಘ ಬಂಧಕ. ಯಾಕೆ ಅಂದರೆ ಕಡೆಗೆ ಜ್ಞಾನದಿಂದ ನಮಗೆ ಸಾರ್ವಜನಿಕವಾಗಿ ರೆಕಗ್ನಿಷನ್ ಬಂತು, ಸುಖ ಆಯಿತು. ಕಡೆಗೆ ನಮಗೆ ಸುಖ ಎಲ್ಲರೂ ಬೇಕು ನೋಡಿ. ಜ್ಞಾನ ಇಲ್ಲದೆಯೂ ಸಾರ್ವಜನಿಕ ರಿಕಗ್ನಿಷನ್ ಬೇಕು ಅಂತ ಅನ್ನೋ ಇಚ್ಛೆ ಶುರುವಾಯಿತು. ಅದರಿಂದ ಕಡೆಗೆ ಸ್ವಾಮಿ ನನಗೊಂದು ಪ್ರಶಸ್ತಿ ಕೊಡಿ ಇಂತ ನಾನು ನಿಮ್ಮ ಕಾಲು ಕಟ್ಟುವ ಪ್ರಸಂಗ ಬಂತು. ಪ್ರಶಸ್ತಿ ಕೊಡದಿದ್ದರೆ ಅದರ ಖರ್ಚು ಎಷ್ಟಾಯಿತು ಅಷ್ಟು ನಾನು ಕೊಡ್ತೀನಿ. ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಬೇಕಾ, ನಾನೊಂದು 20 ಲಕ್ಷ ರೂಪಾಯಿ ಕೊಡ್ತೇನೆ, ಕೊಡಿ ನನಗೆ ಡಾಕ್ಟ್ರೇಟ್ ಕೊಡಿ, ಜ್ಞಾನ ಯಾಕೆ ಬೇಕು, ಆ ಮಟ್ಟಕ್ಕೆ ಬಂತು. ಅಂದರೆ ಇದು ಸಾತ್ವಿಕವಾದ ಸುಖ ಸಂಘ ಅಲ್ಲ, ತಾಮಸವಾದ ಸುಖ ಸಂಘ ಇದು. ನಾವು ಎಷ್ಟು ಲಕ್ಷ ರೂಪಾಯಿ ಯೂನಿವರ್ಸಿಟಿ ಕೊಡಬೇಕು? ಈ ಯೂನಿವರ್ಸಿಟಿ ಮಂದಿ ನೀವು ಲಕ್ಷಗಟ್ಟಲೆ ಹಿಡ್ಕೊಂಡು ಹೋಗಿಬಿಟ್ರೆ ನಿಮಗೆ ಮೊದಲು ಡಾಕ್ಟ್ರೇಟ್ ಕೊಡ್ತಾರೆ, ವಿದ್ವಾಂಸರನ್ನೆಲ್ಲ ಮತ್ತೆ ಲಿಸ್ಟನ್ನು ಸೇರಿಸ್ತಾರೆ. ಇಷ್ಟು ಕೆಟ್ಟು ಅಂದರೆ ನಮ್ಮ ಇಡೀ ಜೀವನ ಕ್ರಮ, ನಮ್ಮ ಎಜುಕೇಷನಲ್ ಸಿಸ್ಟಮ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲವೂ ತಾಮಸ್ಸಾಗಿದೆ. ಅಲ್ಲಿ ಸತ್ವಕ್ಕೆ ಪ್ರವೇಶವೇ ಇಲ್ಲ. ನನಗೆ ಯಾವಾಗಲೂ ಎಣಿಸೋದು, ನನ್ನ ಮಗಳು ಕಾಲೇಜಿಗೆ ಸೇರಿದ್ಲು, ಭಾಳ ವರ್ಷ ಹಿಂದಿನ ಕಥೆ ಇದು. 10-15 ವರ್ಷ 20 ವರ್ಷ ಹಿಂದಿನ ಕಥೆ. ಕಾಲೇಜಿಗೆ ಸೇರಿ ಭಾರಿ, ನಾನು ಕಾಲೇಜಿಗೆ ಸೇರುವಂಥ ಒತ್ತಡ ಹಾಕಲಿಲ್ಲ ಅವಳಿಗೆ. ನಾನು ಕಾಲೇಜ್ ಕಲಿಬೇಕಪ್ಪ, ಕಲಿ. ಕಾಲೇಜಿಗೆ ತಾನೇ ಹೋದ್ಲು, ಕಾಲೇಜಿಗೆ ಸೇರಿದ್ಲು.
ಸೇರಿ ಆದಮೇಲೆ ಒಂದು ಕಾಗದ ಬರೋದು ನನಗೆ ಬಹಳ ಸಂತೋಷ ಕೊಟ್ಟ ಪತ್ರ ಅದು. ಏನು ಅಂದರೆ, ನಾನು ಜ್ಞಾನದ ಆಸೆಯಿಂದ ಕಾಲೇಜಿಗೆ ಬಂದು ಸೇರಿದೆ. ಯಾವ ಜ್ಞಾನದ ತೃಷೆಯಿಂದ ನಾನು ಕಾಲೇಜಿಗೆ ಬಂದು ಸೇರಿದನೋ ಆ ಜ್ಞಾನ ಈ ಕಂಪೌಂಡಿನ ಒಳಗೇ ಬರೋದಿಲ್ಲ ಅನ್ನೋದು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಅದು ಯೂನಿವರ್ಸಿಟಿಯ ಕಂಪೌಂಡಿನ ಒಳಗೆ ಅದು ಬರೋದೇ ಇಲ್ಲ, ಬರೇ ರಾಜಕೀಯ ಇರುತ್ತೆ ಯೂನಿವರ್ಸಿಟಿಗಳಲ್ಲಿ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ನಾನು ಕಾಲೇಜಿಗೆ ಸೇರದೇ ಇದ್ದರೆ MA ಮಾಡದೇ ಇದ್ದರೆ ಚೆನ್ನಾಗಿತ್ತು ಅಂತ ಬರೋದು. ನಾನು ಹೇಳಿದೆ, ಇನ್ನು MA ಮಾಡಿದ್ದು ಒಂದೇ, ಯಾಕೆಂದ್ರೆ ನಿನಗೆ ಜ್ಞಾನ ಬಂತು, ನಿನಗೆ ಜ್ಞಾನ ಬಂದಾಗಿದೆ, ಅದು ನೀನು ಮಾಡಿದ್ರು ಒಂದೇ ಬಿಟ್ಟರು ಒಂದೇ. ಈ ಎಚ್ಚರ ಬಂತಲ್ಲ, ನನಗೆ ಸಂತೋಷ ಆಯಿತು, ಮುಂದುವರಿ ಅಂತ ಹೇಳಿದೆ. ನಮಗೆ ಆ ಜ್ಞಾನದ ಎಚ್ಚರ ಇದ್ದರೆ ಎಲ್ಲಿ ಇದ್ದರೂ ನಾವು ಹಾಳಾಗೋದಿಲ್ಲ. ಆದರೆ ಇದು ನಮ್ಮ ಎಲ್ಲ ಜ್ಞಾನ ಮಾರ್ಗ ಇಷ್ಟು ಕಲುಷಿತವಾಗಿದೆ, ಪೊಲ್ಯೂಟೆಡ್ ಆಗಿದೆ. ಅದಕ್ಕೆ ಇದು ಕೆಲವೊಮ್ಮೆ ಸತ್ವವೂ ಬಂಧಕವಾಗಿ, ಎಲ್ಲಿ ಇಷ್ಟೇ ನೆನಪಿಟ್ಟುಕೊಳ್ಳಿ, ಯಾವ ಸತ್ವ ಭಗವಂತನ ಕಡೆಗೆ ಹೋಗದೆ ನಮ್ಮನ್ನು ಬಂಧನದಲ್ಲೇ ಸುತ್ತಾಡಿಸುತ್ತೋ ಆ ಸತ್ವದಿಂದ ನಾವು ಪಾರಾಗಬೇಕು. ಇದು ಸತ್ವವೂ ಕೂಡ ತ್ರೈಗುಣ್ಯ ನಮಗೆ ದೋಷ ಆಗೋದು. ಯಾಕೆಂದರೆ ಈ ಸತ್ವ ಅನ್ನೋದು ಅದರ ಜೊತೆಗೆ ರಜಸ್ಸು ತಮಸ್ಸುಗಳನ್ನು ಹೊತ್ತುಕೊಂಡೇ ಬರುತ್ತೆ, ಕೇವಲ ಸತ್ವ ಇರೋದೇ ಇಲ್ಲ. ಅದರಿಂದ ಆ ಜ್ಞಾನವೂ ಒಂದು ಬಂಧಕವಾಗಿ, ಸುಖವೂ ಒಂದು ಬಂಧಕವಾಗಿ ಅದರಲ್ಲೇ ಇದ್ದುಬಿಡೋಣ, ಅದರಿಂದ ಆಚೆಗೆ ಅದಕ್ಕಿಂತ ಮೇಲಕ್ಕೆ ಅದಕ್ಕಿಂತ ಎತ್ತರಕ್ಕೆ ಯಾಕೆ ಹೋಗಬೇಕು ಅನ್ನುವಂಥ ಭಾವ ಬಂದುಬಿಡುತ್ತೆ. ಅದು ಹೋಗಲಿ, ಬೇಡ. ಹಾಗಾದರೆ ಸತ್ವದ ವಿಷಯ ಗೊತ್ತಾಯಿತು. ಆದರೆ ನಾವು ಭಗವಂತನ ಬಗ್ಗೆ ಹೋಗುವಾಗಲೂ ಸತ್ವ ಬೇಕು. ಯಾಕೆಂದರೆ ಭಗವದ್ ವಿಷಯಕ್ಕೆ ಜ್ಞಾನ ಚಿಂತನೆಯು ಸತ್ವಗುಣದಿಂದಲೇ ಆಗೋದು. ಆ ಭಗವದ್ ಅನುಸಂಧಾನದಿಂದ ಆಗುವ ಆನಂದವು ಸತ್ವಗುಣದಿಂದಲೇ ಆಗೋದು. ಎಲ್ಲಿವರೆಗೆ? ನಿಮ್ಮ ಮನಸ್ಸಿನಿಂದ ನೀವು ಚಿಂತನೆ ಮಾಡುವವರೆಗೆ. ನೀವು ಗ್ರಂಥಗಳನ್ನು ಓದ್ತೇವೆ ಮನಸ್ಸಿನ ಮೂಲಕ, ಆ ಮನಸ್ಸಲ್ಲಿ ಓದಿದ್ದನ್ನು ಮನನ ಮಾಡ್ತೇವೆ ಮನಸ್ಸಿನ ಮೂಲಕ, ಆಮೇಲೆ ಧ್ಯಾನ ಮಾಡಿ ಅಂತರಂಗದಲ್ಲಿ ಭಗವಂತನನ್ನು ಕಾಣ್ತೇವೆ ಮನಸ್ಸಿನ ಮೂಲಕ. ಮನಸ್ಸು ಅಂದರೆ ಸತ್ವರಜಸ್ತಮಸ್ಸುಗಳ ಕಾಂಬಿನೇಷನ್, ಅದು ಸ್ವತಂತ್ರವಾದ ಒಂದು ಮನಸ್ಸಿಲ್ಲ. ಆದ್ದರಿಂದ ಮಾನಸ ಕ್ರಿಯೆ ಎಲ್ಲಿವರೆಗೆ ನಡೀತದೋ ಅಲ್ಲಿವರೆಗೆ ಈ ಮೂರು ಸೇರಿಯೇ ಕೆಲಸ ನಡೆಯಿತು. ಅದಕ್ಕೆ ಹೇಳಿದರು, ಶುದ್ಧವಾದ ಚಿಂತನೆ ಆಗಬೇಕಾಗಿದ್ದರೆ ಈ ಮೂರನ್ನು ದಾಟಿ ಹೋಗಬೇಕು. ಅಂದರೆ ಮನಸ್ಸಿನಿಂದ ಚಿಂತನೆ ಮಾಡುವುದನ್ನು ನಿಲ್ಲಿಸಿಬಿಟ್ಟು ನಮ್ಮ ಆತ್ಮದಿಂದ ಚಿಂತನೆ ಶುರುವಾಗಬೇಕು. ಮನಸ್ಸು ಸ್ವಿಚ್ ಆಫ್ ಮಾಡಬೇಕು. ನಮಗೆ ಅದು ಕಲ್ಪನೆಯೇ ಆಗೋದಿಲ್ಲ ನೋಡಿ. ಮನಸ್ಸು ಸ್ವಿಚ್ ಆಫ್ ಮಾಡಿದ್ರೆ ಮತ್ತೆ ಯೋಚನೆ ಮಾಡೋದು ಹೇಗೆ? ಅದು ಅನ್ಕಾನ್ಷಿಯಸ್ ಸ್ಟೇಜು. ಮನಸ್ಸು ಸ್ವಿಚ್ ಆಫ್ ಮಾಡಿಬಿಟ್ರೆ ಎನೆಸ್ಥೀಶಿಯಾ ಕೊಟ್ಟ ಹಾಗೆ, ಮತ್ತು ಏನೂ ಗೊತ್ತಿಲ್ಲ. ಮನಸ್ಸಿನ ಸ್ವಿಚ್ ಆಫ್ ಮಾಡಬೇಕು, ಆತ್ಮದ ಸ್ವಿಚ್ಚನ್ನು ಆನ್ ಮಾಡಬೇಕು. ಅದು ಎನೆಸ್ಥೀಶಿಯಸ್ ಸ್ಟೇಜ್ ಅಲ್ಲ, ಅನ್ಕಾನ್ಷಿಯಸ್ ಅಲ್ಲ. ಅದು ಯಾಕೆ ಸ್ವಿಚ್ ಆನ್ ಆಗೋದಿಲ್ಲ ಗೊತ್ತಾ? ನಾವು ಈಗ ಆತ್ಮ ಆಗೊಂದು ಹೇಳಿದೆ ನಾನು, ಸ್ವಭಾವ ಅನ್ನೋದು ಆತ್ಮಸ್ವರೂಪ. ಅದಕ್ಕೆ ಸತ್ವ ರಜಸ್ಸು ತಮಸ್ಸು ಅನ್ನುವ ಮಾನಸಿಕವಾದ ಮುಚ್ಚಳವನ್ನು ಹಾಕಿಬಿಟ್ಟಿದ್ದೇವೆ. ಈ ಮುಚ್ಚಳ ತೆಗೆದೇ ಇದ್ದರೆ ಅದು ಆನ ಆದರೂ ಗೊತ್ತಾಗೋದಿಲ್ಲ. ಈಗ ನೀವು ಒಂದು ಮುಚ್ಚಳ ಹಾಕಿಬಿಟ್ರೆ ಒಳಗೆ ದೀಪ ಕಾಣುತ್ತಾ? ಮುಚ್ಚಳ ಹಾಕಿಟ್ಟೆ ದೀಪ ಆಯ್ತದು. ಆದ್ದರಿಂದ ಆತ್ಮ ಚಿಂತನೆ ಮಾಡಬೇಕಾಗಿದ್ದರೆ ಮೊದಲು ಈ ಮುಚ್ಚಳವನ್ನು ತೆಗಿಬೇಕು. ಮುಚ್ಚಳ ಅಂದರೆ ಮನಸ್ಸಿನ ಮುಚ್ಚಳವೇ, ಮನಸ್ಸಿನ ಸತ್ವರಜಸ್ತಮೋ ಗುಣಗಳ ಮುಚ್ಚಳ. ಆ ಮುಚ್ಚಳವನ್ನು ತೆಗೆದುಬಿಟ್ರೆ ಆತ್ಮದ ಬೆಳಕು, ಅದು ನಿರ್ಮಲತ್ವಾದ ಪ್ರಕಾಶಕಂ ಅನಾಮಯಂ, ಅದು ಬಂತು ಅಂತಂದರೆ ಈ ಸತ್ವರಜಸ್ತಮೋ ಗುಣಗಳ ಪ್ರಭಾವದಿಂದ ಅತೀತನಾಗೋದು. ದ್ಯಾಟ್ ಈಸ್ ದ ಫೋರ್ತ್ ಸ್ಟೇಜ್ ಆಫ್ ಎಕ್ಸ್ಪೀರಿಯನ್ಸ್, ತುರಿಯಾವಸ್ಥೆ ಅಂತ. ಈ ಮೂರು ಸ್ಟೇಜುಗಳು ಉಂಟಲ್ಲ, ಈ ಮೂರು ಸ್ಟೇಜುಗಳು ಕೂಡ ಸತ್ವರಜಸ್ತಮೋ ಗುಣಗಳದ್ದು. ಈ ಮೂರು ಸ್ಟೇಜುಗಳನ್ನು ದಾಟಿದಾಗ ಮನುಷ್ಯ ಮುಟ್ಟತಕ್ಕಂಥ ಸ್ಥಿತಿ ಅದು ತುರಿಯ, ಫೋರ್ತ್. ಅಂದರೆ ಮನಸ್ಸು ಕೆಲಸ ಮಾಡದ ಒಂದು ಸ್ಥಿತಿ. ನಾನು ಈ ಮಾತು ಹೇಳಿದಾಗ ನಿಮಗೆ ಒಂದು ಸಂಶಯ ಬರಬಹುದು, ಅಂಥ ಒಂದು ಸ್ಥಿತಿ ಉಂಟಾ? ಸುಮ್ಮನೆ ನೀವೇನೋ ಒಂದು ಹೈಪೋಥೆಟಿಕಲ್ ಆಗಿ ಹೇಳ್ತೀರಿ, ಮನಸ್ಸು ಕೆಲಸ ಮಾಡಿದಾಗ ಆವಾಗ ಯೋಚನೆ ಅಲ್ಲ, ಮನಸ್ಸು ಇಲ್ಲದೆ ಯೋಚನೆ ಮಾಡೋದು ಹೇಗೆ? ಮನಸ್ಸು ಇಲ್ಲದ ಅನುಭವ ಆಗುವುದು ಹೇಗೆ ಅಂತ. ಅದಕ್ಕೆ ಒಂದು ಮಾತು ನಿಮಗೆ ನಾನು ಖಚಿತವಾಗಿ ಹೇಳಬಲ್ಲೆ. ಯಾಕೆಂದರೆ ಮನಸ್ಸು ಕೆಲಸ ಮಾಡದಂಥ ಸ್ಥಿತಿಯಲ್ಲಿ ಕೂಡ ನಾವು ಇರ್ತೇವಲ್ಲ, ಯಾವಾಗ? ನಿದ್ರೆಯಲ್ಲಿ. ಮನಸ್ಸು ಕೆಲಸ ಮಾಡೋದು ಎಚ್ಚರದಲ್ಲಿ, ಕನಸಿನಲ್ಲಿ ಮಾತ್ರ. ನಿದ್ರೆಯಲ್ಲಿ ಮನಸ್ಸು ಕೆಲಸ ಮಾಡೋಲ್ಲ. ಆದರೆ ಬೆಳಗಾತಿ ಅಂತ ಹೇಳ್ತೇವೆ, ಎಷ್ಟು ಖುಷಿಯಾಗಿತ್ತು ರಾತ್ರಿ, ಒಳ್ಳೆ ಫಸ್ಟ್ ಕ್ಲಾಸ್ ಆನಂದವಾದ ನಿದ್ರೆ. ಅದು ಎಲ್ಲಿಂದ ಬಂತು ಆನಂದ?
ಮನಸ್ಸು ಕೆಲಸ ಮಾಡದೆ ಆನಂದ ಹೇಗಾಯಿತು? ಹಾಗಾದರೆ ಮನಸ್ಸು ಕೆಲಸ ಮಾಡದೆ, ಆದರೆ ಏನಾಯಿತು? ಮನಸ್ಸು ಕೆಲಸ ಮಾಡಲಿಲ್ಲ, ಆತ್ಮದ ಸ್ವಿಚ್ ಪೂರ್ತಿ ಆನ್ ಆಗಲಿಲ್ಲ. ಇದು ಸ್ವಿಚ್ ಆಫ್ ಆಯಿತು, ಆತ್ಮದ ಸ್ವಿಚ್ ಮುಚ್ಚಳ ತೆಗಿಲೇ ಇಲ್ಲ. ನಾವು ಒಳಗಿಂದ ದೀಪ ಇದೆ, ಆತ್ಮದ ದೀಪದ ಮುಚ್ಚಳ ತೆಗೆಯಲಿಲ್ಲ. ಹಾಗಾದರೆ 4th ಸ್ಟೇಜಿಗೂ ನಿದ್ರೆಗೆ ವ್ಯತ್ಯಾಸ ಏನು ಅಂದರೆ, 4th ಸ್ಟೇಜ್ನಲ್ಲಿಯೂ ಮನಸ್ಸು ಕೆಲಸ ಮಾಡುವುದಿಲ್ಲ, ನಿದ್ರೆಯಲ್ಲೂ ಮನಸ್ಸು ಕೆಲಸ ಮಾಡುವುದಿಲ್ಲ. ಆದರೆ 4th ಸ್ಟೇಜಿನಲ್ಲಿ ಮನಸ್ಸು ಕೆಲಸ ಮಾಡದೇ ಇದ್ದರೂ ಮನಸ್ಸಿನ ಮುಚ್ಚಳದಿಂದ ಆತ್ಮ ಹೊರಗೆ ಬರುತ್ತೆ, ಇಲ್ಲಿ ಮುಚ್ಚಳದ ಹೊರಗೆ, ಇಷ್ಟೇ ವ್ಯತ್ಯಾಸ. ಹಾಗಾಗಿ ಅಂಥ ಸತ್ವದ ಅರಿವು ಅದು ಧ್ಯಾನದಲ್ಲಿಯೂ ಉನ್ಮನಿ ಭಾವದಲ್ಲಿ ಬಹಳ ಕೆಲಸ ಮಾಡತಕ್ಕಂಥ ಒಂದು ಸ್ಥಿತಿ. ಆವಾಗ ಶುದ್ಧ ಸತ್ವ ಇರುತ್ತೆ. ಅದರಿಂದ ಆಚೆಗೆ ಹೋದಾಗ ಗುಣತ್ರಯ ಅತೀತ ಅಂತ ಹೇಳಿ. ರಜಸ್ಸು ಕೆಲಸ ಮಾಡಿದರೆ ಹೇಗಿರುತ್ತೆ ಅದು ಸ್ವಲ್ಪ ಹೇಳ್ರಿ, ಯಾಕೆಂದ್ರೆ ನಮಗೆ ಅದು ಭಾಳ ಪರಿಚಿತ. ನೀವು ಸತ್ವ ಎಷ್ಟು ಹೇಳಿದರೂ ಅದನ್ನು ಏನೋ ಒಂದು ಸುದ್ದಿ ಕೇಳಿದ ಹಾಗೆ, ಅದೇನೋ ಒಂದು ವರ್ತಮಾನ ಕೇಳಿದ ಹಾಗೆ ಆಗುತ್ತೆ. ನಮಗೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆಗೋಲ್ಲ. ರಜಸ್ಸು ತಮಸ್ಸು ವಿವರ ಕೊಡ್ರಿ, ನಮಗೆ ಅದು ತುಂಬ ಇಷ್ಟವಾದದ್ದು ಮತ್ತು ತಮ್ಮ ಯಾವಾಗಲೂ ಅನುಭವಿಸುವಂಥ ಸಂಗತಿ, ಅದನ್ನು ಸ್ವಲ್ಪ ಹೇಳ್ರಿ ಅಂತ ಕೃಷ್ಣ ಹೇಳ್ತಾನೆ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣ ಸಂಗ ಸಮುದ್ಭವಂ. ರಜಃ ರಾಗಾತ್ಮಕಂ ವಿದ್ಧಿ. ರಜಸ್ಸು ಅಂತಂದ್ರೇ ರಾಗ ಅಂದ. ರಾಗ ಅಂದರೆ ಒಂದು ವಸ್ತುವಿನ ಬಗ್ಗೆ ಹಚ್ಚಿಕೊಳ್ಳುವುದು ಅಂತ ಹೇಳ್ತೇವಲ್ಲ ನಾವು, ಯಾವುದೋ ಒಂದನ್ನು ಹಚ್ಚಿಕೊಳ್ಳುವುದು, ಇಷ್ಟಪಡುವುದು, ಅದು ರಾಗ. ರಾಗ ಅಂದರೆ ಒಂದು ವಸ್ತುವನ್ನು ತುಂಬ ಇಷ್ಟಪಡುವುದು, ಅದು ರಜೋಗುಣದ ಸ್ವಭಾವ. ಅಂದರೆ ಯಾವುದನ್ನೋ ಇಷ್ಟಪಡೋದು, ಅದು ಬೇಕು, ಇದು ಬೇಕು, ಇದು ಬೇಕು, 1000 ವಿಷಯಗಳನ್ನು ಬಯಸುವುದು, ಬಯಕೆಗಳ ಸರಮಾಲೆ. ಸತ್ವದಲ್ಲಿ ಏನಿರುತ್ತೆ ಗೊತ್ತಾ? ಜ್ಞಾನದ ಬಯಕೆ ಮಾತ್ರ, ಇನ್ನಷ್ಟು ತಿಳಿಯಬೇಕು, ಇನ್ನಷ್ಟು ತಿಳಿಯಬೇಕು, ಇನ್ನಷ್ಟು ತಿಳಿಯಬೇಕು ಅಂತ. ಉಳಿದ ಬಯಕೆಗಳೆಲ್ಲ ರಜೋಗುಣದ್ದು. ಪ್ರಪಂಚದಲ್ಲಿ ಯಾವುದೋ ಒಂದು ನೋಡಿದ ಬೇಕು, ಆ ವಸ್ತು ಬೇಕು, ಈ ವಸ್ತು ಬೇಕು, ಕಾರು ಬೇಕು, ಟಿ ವಿ ಬೇಕು, ಬಂಗ್ಲೆ ಬೇಕು, ಚಂದದ ಹೆಂಡತಿ ಬೇಕು, ಇದೆಲ್ಲ ರಜಸ್ಸು. ಸತ್ವಗುಣದಲ್ಲಿ ಇವು ಯಾವ ಬರುವುದೇ ಇಲ್ಲ ವಸ್ತು. ಯಾಕೆಂದರೆ ಸತ್ವಗುಣ ತನ್ನೊಳಗೆ ತಾನೇ ಖುಷಿ ಪಡ್ತಕ್ಕಂಥ ಒಂದು ಗುಣ ಅದು. ಅದಕ್ಕೆ ಎಕ್ಸ್ಟರ್ನಲ್ ಆದ ಖುಷಿ ಕೊಡ್ತಕ್ಕ ವಸ್ತು ಬೇಡ. ರಜಸ್ಸಿಗೆ ಎಕ್ಸ್ಟರ್ನಲ್, ಕಣ್ಣಿಗೆ ರೂಪ ಬೇಕು, ಕಿವಿಗೆ ಶಬ್ದ ಬೇಕು, ಎಲ್ಲ ಹೊರಗಿನಿಂದ ಬಯಸ್ತದೆ. ಒಳ್ಳೆಯ ನಾದವನ್ನು ಬಯಸ್ತದೆ, ಒಳ್ಳೆಯ ರೂಪವನ್ನು ಬಯಸ್ತದೆ, ಒಳ್ಳೆಯ ಗಂಧವನ್ನು ಬಯಸ್ತದೆ, ಒಳ್ಳೆಯ ರುಚಿಯಾದ ತಿಂಡಿಯನ್ನು ಬಯಸುತ್ತೆ. ಈ ಯಾವುದು ಕಣ್ಣಿಗೆ ರೋಚಕವಾಯಿತೋ ಅದನ್ನು ಮುಟ್ಟಬೇಕು ಅಂತ ಬಯಸುತ್ತೆ. ಎಲ್ಲ ಪಂಚೇಂದ್ರಿಯಗಳ ಬಯಕೆ ಉಂಟಲ್ಲ, ಅದು ರಜೋಗುಣ. ರಜಃ ರಾಗಾತ್ಮಕಂ ವಿದ್ಧಿ. ಏನು ಮಾಡುತ್ತೆ ಆ ಬಯಕೆಯಿಂದ? ತೃಷ್ಣ ಸಂಗ ಸಮುದ್ಭವಂ. ತೃಷ್ಣ ಮತ್ತು ಸಂಗ ಇದು ರಜೋಗುಣದಿಂದ ಬರುತ್ತೆ ಎಂದು. ತೃಷ್ಣ ಸಂಘಗಳಿಗೆ ಸಮುದ್ಭವ ಅಂದರೆ ಕಾರಣ ಅಂತ ಅರ್ಥ. ಸಮುದ್ಭವಂತಿ ಅನೇನ. ತೃಷ್ಣ ಮತ್ತು ಸಂಗ. ತೃಷ್ಣ ಅಂದರೆ ಬಾಯಾರಿಕೆ, ದಾಹ, ಬೇಕು ಬೇಕು ಅನ್ನುವ ದಾಹ. ನೀರಿನ ದಾಹ ಅಲ್ಲ, ಯಾವುದೋ ಒಂದು ನಾನು ಇಷ್ಟಪಟ್ಟ ವಸ್ತು ಬೇಕು, ನನಗೆ ಬೇಕು, ಅದು ನನಗೆ ಬೇಕು ಅಂತ. ರಾವಣ ಒಂದು ಮಾತು ಹೇಳ್ತಾನೆ, ರತ್ನಂ ಚೇತ್ ಕ್ವಚಿದಸ್ತಿ ತತ್ ಪರಿಣಮತ್ಯಸ್ಮಾಸು ಶಕ್ರಾದಪಿ. ಪ್ರಪಂಚದಲ್ಲಿ ಯಾವುದಾದರೂ ಒಂದು ಅಮೂಲ್ಯವಾದ ವಸ್ತು ಇದ್ದರೆ ಅದು ನಮ್ಮ ಮನೆಯಲ್ಲಿರಬೇಕು. ಇದು ಬಯಕೆ. ಪ್ರಪಂಚದಲ್ಲಿ ಎಲ್ಲಿಯಾದರೂ ಒಂದು ಅಪೂರ್ವವಾದ ವಸ್ತು ಇದ್ದರೆ ಅದು ನನ್ನ ಮನೆಯಲ್ಲಿ ಇರಬೇಕು, ಇನ್ನೊಬ್ಬರ ಮನೆಯಲ್ಲಿ ಇರಬಾರದು. ಅದು ಯಾಕೆ ಅಷ್ಟು ಹೇಳೋದಂದರೆ, ಜನಕನಿಗೆ ಕಳಿಸಿದ ಸಂದೇಶ ಅದು. ಕನ್ಯಾ ರತ್ನ ಮಯೋನಿ ಜನ್ಮ ಭವತಾಂ ಆಸ್ತೆ ವಯಂಚ ಅರ್ಥಿನಃ. ನಿಮ್ಮ ಹತ್ರ ಒಂದು ಅಮೂಲ್ಯವಾದ ವಸ್ತು ಉಂಟಂತೆ, ಒಂದು ಹುಡುಗಿ ಸೀತೆ ಅಂತ ಹೇಳಿ, ಅದು ಅಮೂಲ್ಯವಾದ ವಸ್ತು ನಮ್ಮ ಮನೆಯಲ್ಲಿ ಇರಬೇಕು, ನಿಮ್ಮ ಮನೆಯಲ್ಲಿ ಯಾಕುಂಟು, ಕಳಿಸಿಕೊಡಿರಿ ಅಂತ. ಅಂದರೆ ಜಗತ್ತಿನಲ್ಲಿ ಯಾವುದು ಒಳ್ಳೆಯದಿದೆಯೋ ಅದೆಲ್ಲ ನನಗೆ ಸಿಗಬೇಕು ಅನ್ನುವ ತೃಷ್ಣ. ಇದು ತೃಷ್ಣ. ತೃಷ್ಣ ಅಂದರೆ ಅದು ನನಗೇ ಬೇಕು, ನನಗೆ ಬೇಕೇ ಬೇಕು, ನನಗೇ ಬೇಕು, ನನಗೆ ಬೇಕೇ ಬೇಕು ಅನ್ನತಕ್ಕಂಥ ಬಯಕೆ ಉಂಟಲ್ಲ, ಇದು ತೃಷ್ಣ. ತೃಷ್ಣ ಯಾಕೆ ಹುಟ್ಟಿತು ಅಂದರೆ ಸಂಘ. ಸಂಘ ಅಂದರೆ ಅಟ್ಯಾಚ್ಮೆಂಟು. ಒಂದು ವಸ್ತುವಿನಲ್ಲಿ ಅದನ್ನು ಒಂದೇನೊಂದೇ ನಿರಂತರ ಅದರ ಒಡನಾಟವೂ ಸಂಘ. ಒಂದು ವಸ್ತುವನ್ನು ನಿರಂತರ ಒಡನಾಟದಲ್ಲಿ ಇಟ್ಟುಕೊಂಡಾಗ ಆ ವಸ್ತು ನನಗೆ ಬೇಕು ಅನ್ನೋ ಬಯಕೆ ಪ್ರಾರಂಭ ಆಗುತ್ತೆ.
ನಿಮಗೆ ಅಪರಿಚಿತವಾದ ನೀವು ನೋಡದ ಒಂದು ವಸ್ತುವನ್ನು ನಾವೆಂದೂ ಬಯಸುವುದಿಲ್ಲ. ನಾವು ಬಯಸುವುದು ಯಾವುದನ್ನು? ನಮಗೆ ನಿರಂತರ ಒಡನಾಟ ಇರತಕ್ಕಂಥ ಒಂದು ವಸ್ತು ಅದು ರೋಚಕವಾಗಿದ್ದರೆ ಇದು ನನಗೆ ಬೇಕು ಅಂತ ಪ್ರಾರಂಭ ಆಗುತ್ತೆ. ಹಾಗಾಗಿ ರಜೋಗುಣ ಏನು ಮಾಡುತ್ತೆ? ಬಯಕೆಯನ್ನು ಹುಟ್ಟಿಸುತ್ತೆ. ಅದರ ನಂತರ ಅದರ ಒಡನಾಟವನ್ನು ಹೆಚ್ಚಿಸುತ್ತೆ. ಒಡನಾಟದ ಮೂಲಕ ಅದು ನನಗೆ ಅಟ್ಯಾಚ್ಮೆಂಟ್, ಅದರ ಬಗ್ಗೆ ಅಟ್ಯಾಚ್ಮೆಂಟ್, ಅಂಟಿಕೊಳ್ಳುತ್ತೆ. ಅಂಟಿಕೊಳ್ಳುವ ಗುಣ ಅದು ಗಮ್ಯನ ಥರ. ರಜೋಗುಣ, ಸತ್ವಗುಣ ಡಿಟ್ಯಾಚ್ಮೆಂಟು, ಕಳಚಿಕೊಳ್ಳುತ್ತೆ. ರಜೋಗುಣ ಅಂಟಿಸಿಕೊಳ್ಳುತ್ತೆ. ಅದರಿಂದ ತೃಷ್ಣಾಸಂಗ ಸಮುದ್ಭವಂ ಅದೇನು ಮಾಡುತ್ತೆ ಹಾಗೆ. ಅದರಿಂದ ಆ ಮೂಲಕವಾಗಿ ಮನುಷ್ಯನಲ್ಲಿ ನಿಬಧ್ನಾತಿ ಕರ್ಮಸಂಗೇನ ಭಾರತ. ಅದರಿಂದ ಅದೇನು ತತ್ ನಿಬಧ್ನಾತಿ, ಅದು ನಮ್ಮನ್ನು ಜೋರಾಗಿ ಬಂಧಿಸಿಬಿಡುತ್ತೆ. ಯಾವುದರಿಂದ ಬಂಧನ? ಮನುಷ್ಯನಲ್ಲಿ ರಜೋಗುಣ ಹೆಚ್ಚಾದಾಗ ಕಾರ್ಬಾರ ಜಾಸ್ತಿ ಆಗುತ್ತೆ. ಕರ್ಮಬಂಧ, ಕರ್ಮಸಂಗ, ಏನಾದರೂ ಅದು ಮಾಡಬೇಕು ಇದು ಮಾಡಬೇಕು, ಬೆಳಗಿನ ಸಂಜೆ ತನಕ ಏನೋ ಹಾರಾಡ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ. ಯಾಕೆ? ಏನಾದರೂ ಮಾಡಿ ದುಡ್ಡು ಮಾಡಬೇಕು, ಏನಾದರೂ ಮಾಡಿ ಎತ್ತರಕ್ಕೆ ಬರಬೇಕು, ಏನೋ ಒಂದು ಆಗಬೇಕು, ಅದಕ್ಕೆ ಏನಾದರೂ ಮಾಡಬೇಕು, ಮಾಡ್ತಾ ಇರಬೇಕು. ಕರ್ಮದ ಸಂಘ ಉಂಟಲ್ಲ, ಅದು ರಜೋಗುಣದ್ದು. ಆದರೆ ಕರ್ಮದ ಸಂಘ ಇರೋದು ತಪ್ಪಲ್ಲ. ಯಾಕೆಂದರೆ ಭಾರತ ಅಂದ ಜ್ಞಾನದ ರತಿ ಇದ್ದರೆ ನಿಮಗೆ, ನೀವು ಎಲ್ಲ ಮಾಡುವ ಕರ್ಮವು ಜ್ಞಾನಕ್ಕೆ, ಕರ್ಮಣ ಜ್ಞಾನ ಮಾತನೋತಿ ಪೂರಕ ಆಗತ್ತೆ. ಜ್ಞಾನದ ಬಯಕೆ ಇಲ್ಲದೆ ಮಾಡುವ ಕರ್ಮ ಉಂಟಲ್ವ, ಕರ್ಮ ಮಾಡ್ತಾ ಇರ್ತಾನೆ. ಯಾಕೆ? ನಿಮ್ಮ ಜ್ಞಾನ ಕಟ್ಕೊಂಡು ಏನು ಮಾಡೋದ್ರಿ? ದುಡ್ಡು ಮಾಡಬೇಕು ಮನುಷ್ಯ ಅಂತಾನೆ. ಕೇಳಿದರೆ ನಿಮ್ಮ ಜ್ಞಾನ ಯಾರಿಗೆ ಬೇಕಾಗಿದೆ? ದುಡ್ಡು ಮಾಡಬೇಕು, ಅದಕ್ಕೇನಾದರೂ ಕಾರಬಾರ ಮಾಡಬೇಕು. ಹೀಗೆ ದುಡ್ಡಿಗೋಸ್ಕರ ಹೋರಾಟ ಉಂಟಲ್ಲ, ಅದು ರಜೋಗುಣದ ಸ್ವಭಾವ. ದುಡ್ಡು ಮಾಡೋದು ತಪ್ಪಲ್ಲ, ಆದರೆ ಅವನು ಆ ಚಕ್ರಭ್ರಮಣದಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ದುಡ್ಡು ಮಾಡುವ ಸುಳಿಯಲ್ಲಿ ಹಾಕ್ಕೊಂಡು ಬಿಟ್ಟರೆ ಹೀಗೆ ಮಾಡಿದ ದುಡ್ಡು ಬರುತ್ತೋ, ಹೀಗೆ ಮಾಡಿದ ದುಡ್ಡು ಬರುತ್ತೋ ಅಂತ ಬರೀ ದುಡ್ಡು ಮಾಡುವ ಕಾರ್ಯಕ್ರಮಗಳ ಒಂದು ಹೋರಾಟ ಇಡೀ ಬದುಕಿನಲ್ಲಿ. ಇದೊಂದು ಒಂದು ತಮಾಷೆ ಏನು ಅಂತಂದರೆ, ದುಡ್ಡು ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡಿ ಮನುಷ್ಯ ದುಡ್ಡು ಕಳ್ಕೊಳ್ತಾನೆ. ದುಡ್ಡು ಕಳ್ಕೊಂಡಷ್ಟು ಬಾರಿ ಮತ್ತು ಅದರೇ ಚಟ ಬೆಳೀತದೆ. ಈ ಲಾಟ್ರಿ ಟಿಕೆಟ್ನ ಹಾಗೆ ಅದ್ರಲ್ಲಿ ದುಡ್ಡು ಹೋದಷ್ಟು ಬಾರಿ ಇನ್ನೊಂದು ಸರ್ತಿ ಹಾಕಿದಾಗ ಈ ಹೋದ ಸಮೇತ ಬರ್ಬೋದು ಮತ್ತೆ ಆಸೆ, ಪುನಃ ಅದೇ ಮಾಡೋದು. ಈ ಕಳ್ಕೊಂಡೆ ಅಲ್ಲ ಈ ಸಮಯ, ಅದು ಪೂರಾ ವಾಪಸ್ ಬರೋ ತನಕವೂ ಅದನ್ನು ಬಿಡಬಾರ್ದು. ಇದು ರಜೋಗುಣ. ಕಳ್ಕೊಂಡು ಬುದ್ಧಿ ಬರೆಯೋದೇ ಇಲ್ಲ ಅವನಿಗೆ. ಕಳ್ಕೊಂಡದ್ದು ಸಮೇತ ಬರುವಷ್ಟು ಸಮಯ ಲಾಟ್ರಿ ಟಿಕೆಟ್ ತಗೊಳ್ಳೋದೆ. ಕಡೆ ಬುದ್ಧಿ ಬರೋದು ಒಂದು ದಿವಸ 4 ಹೆಗಲಿ ಏರಿದ ಮೇಲೆ, ಅಲ್ಲಿ ತನಕವೂ ಬುದ್ಧಿ ಬರೋಲ್ಲ ಮನುಷ್ಯನಿಗೆ. ಇದು ಕರ್ಮಸಂಗ ಅಂತ ಇದನ್ನು ಹೇಳಿದವರು. ಯಾವುದೋ ಒಂದು ದುಡ್ಡು ಮಾಡೋದಕ್ಕೋಸ್ಕರ ಬದುಕಿನಲ್ಲಿ ಹೋರಾಡ್ತಾ ಇರೋದು, ಅದಕ್ಕೆ ಅರ್ಥವೂ ಇಲ್ಲ. ಈ ರೀತಿ ಇದ್ದಾಗ ಇದು ಬಂಧನ, ರಜಸ್ಸಿನ ಬಂಧನ. ಇದು ನಿಬದ್ಧನಾತಿಯಿಂದ, ಇದು ಒಂದು ರೀತಿಯ ಗಾಢವಾದ ಬಂಧನ. ತಮಸ್ಸು ಅಂದರೆ ಹೇಗೆ? ತಮಸ್ತು ಅಜ್ಞಾನಜಂ ವಿದ್ಧಿ. ತಮಸ್ತು ಅಜ್ಞಾನಜಂ. ತಮಸ್ಸನ್ನು ಗುರುತಿಸೋದು ಬಹಳ ಸುಲಭ. ಏನೂ ಗೊತ್ತಿಲ್ಲದೇ ಇರುವುದು ತಮೋಗುಣ. ಗೊತ್ತಿಲ್ಲ ಅನ್ನುವುದೂ ಗೊತ್ತಿಲ್ಲದೇ ಇರುವುದು. ಬಹಳ ಜನರಿಗೆ ಅದೇ ಗೊತ್ತಿರೋದಿಲ್ಲ. ನಮಗೇನು ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ, ಬಹಳ ಅಜ್ಞಾನ ಅಂದರೆ ಇಗ್ನೋರೆನ್ಸ್. ತಮಸ್ತು ಅಜ್ಞಾನ ಜಂ. ಅಜ್ಞಾನ ಜಂ ಅಂದರೆ ಅಜ್ಞಾನ ಜನಕಂ ಅಂತ. ಅದರಿಂದ ಹುಟ್ಟುವುದೇನು ಅಂದರೆ ಅಜ್ಞಾನ. ತಮೋಗುಣ ಇದ್ದಲ್ಲಿ ಅಜ್ಞಾನ ಹುಟ್ಟುತ್ತೆ. ಆ ಅಜ್ಞಾನ ಎಷ್ಟು ಬಲಿಷ್ಠವಾಗುತ್ತೆ ಅಂದರೆ ನನಗೆಲ್ಲಿ ಜ್ಞಾನ ಇಲ್ಲ, ನಾನು ಅಜ್ಞಾನಿ ಎನ್ನುವ ಜ್ಞಾನವೂ ಬರದ ಹಾಗೆ ಮಾಡಿಬಿಡುತ್ತೆ. ಅತ್ಯಂತ ಭಯಾನಕ. ತಮಸ್ತು ಅಜ್ಞಾನಜಂ ವಿಧಿ. ಇದು ನಾವು ಓದಿದರೂ ಕೂಡ ಹೋಗೋಲ್ಲ. ಎಷ್ಟು ಓದಿದರೂ, ಎಷ್ಟು ಜ್ಞಾನ ಸಂಪಾದಿಸಿದರೂ ಕೂಡ ಒಳಗೆ ಕತ್ತಲೆ ತುಂಬಿರುತ್ತೆ. ಮತ್ತು ತನಗೆ ಇನ್ನೂ ತಿಳಿಲಿಕ್ಕುಂಟು ಅನ್ನೋ ಎಚ್ಚರವೇ ಹೊರಟೋಗ್ಬಿಡುತ್ತೆ. ಈ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಉಂಟಲ್ಲ, ಇದು ತಮಸ್ಸಿನ ವರ್ಣನೆ, ಬಹಳ ಬ್ಯೂಟಿಫುಲ್. ಹೀ ದಟ್ ನೋಸ್ ನಾಟ್ ಆ್ಯಂಡ್ ನೋಸ್ ನಾಟ್ ದಟ್ ಹೀ ನೋಸ್ ನಾಟ್, ಈಸ್ ಎ ಫೂಲ್, ಶನ್ ಹಿಮ್ ಅಂತ. ಇದು ತಮಸ್ಸು. ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ನಾನು ಮಹಾಪಂಡಿತ ಅಂತ ತಿಳ್ಕೊಂಡು ಬಿಡ್ತೇನೆ, ನನಗೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ. ತಮಸ್ತು ಅಜ್ಞಾನಜಂ ವಿಧಿ. ಅದು ಯಾಕ್ರಿ ಹಾಗೆ ಅಂದರೆ ಮೋಹನಂ ಸರ್ವದೇಹಿನಾಂ.
ಅದು ಒಬ್ಬರನ್ನ ಇಬ್ಬರನ್ನಲ್ಲ, ಸಮಸ್ತ ಮನುಕುಲವನ್ನು ಕೂಡ ಭ್ರಮೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಸಿದಂಥ ಗುಣ ಅದು. ಸರ್ವದೇಹಿನ ಸಾತ್ವಿಕರು, ರಾಜಸರು, ತಾಮಸರು 3 ಜನರ ಹತ್ರ ಅದರ ಕಾರ್ಬಾರ್ ನಡೆಯುತ್ತೆ. ಸಾತ್ವಿಕರು ಕೂಡ ತಮಸ್ಸಿನ ದಾಳಿಗೆ ಒಳಗಾಗ್ತಾರೆ. ಆದ್ದರಿಂದ ಎಲ್ಲ ಜೀವಿಗಳನ್ನು ಕೂಡ ಬಂಧನ ಮಾಡುವಂಥ ಮೋಹ ಅಂತಂದರೆ 2-3 ಅರ್ಥದಲ್ಲಿ ಮೋಹ ಶಬ್ದವನ್ನು ಬಳಸ್ತಾರೆ. ಮೋಹ ಅಂದರೆ ಒಂದು ಅಜ್ಞಾನ, ಅದು ಬಂದಿದೆ ಹಿಂದೆ, ಅಜ್ಞಾನಜಂ ಅಂತ. ಇಲ್ಲಿ ಮೋಹ ಅಂದರೆ ತಿಳುವಳಿಕೆ ಇಲ್ಲದೆ ಯಾವುದನ್ನು ನಾವು ಹಚ್ಕೋಬಾರ್ದು ಅದನ್ನು ಹಚ್ಚಿಕೊಳ್ಳುವುದು. ಮೋಹ ಅಂದರೆ ಮಮತೆ. ಮೋಹನಂ ಸರ್ವದೇಹಿನಾಂ, ಅನಗತ್ಯವಾಗಿರ್ತಕ್ಕಂಥ ಅಟ್ಯಾಚ್ಮೆಂಟನ್ನು ಬೆಳೆಸಿ, ಅಜ್ಞಾನದ ಮೂಲಕ ಅಟ್ಯಾಚ್ಮೆಂಟ್, ಅದು ತಿಳಿದು ಅಟ್ಯಾಚ್ಮೆಂಟ್ ಅಲ್ಲ, ತಿಳಿದ ಅಟ್ಯಾಚ್ಮೆಂಟು ಜ್ಞಾನ ಆಗಿಬಿಡುತ್ತೆ, ಅದು ಸತ್ವಗುಣ ಆಗಿಬಿಡುತ್ತೆ. ಮೋಹನಂ ಸರ್ವದೇಹಿನಾಂ ಪ್ರಮಾದ ಆಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಅದು ಕಟ್ಟಿ ಹಾಕುವುದು ಯಾವುದರಿಂದ? ಒಂದು ಕರ್ಮದಿಂದ ಕಟ್ಟಿ ಹಾಕಿತು, ಮತ್ತೊಂದು ಜ್ಞಾನ ಸುಖಗಳಿಂದ ಕಟ್ಟಿ ಹಾಕಿತು. ಇದು ಯಾವುದರಿಂದ ಕಟ್ಟಿ ಹಾಕತ್ತೆ? ಇದು 3 ಕಟ್ಟುಗಳು ತಮಸ್ಸಿನದ್ದು. ಏನು? ಪ್ರಮಾದ, ಆಲಸ್ಯ, ನಿದ್ರೆ. ಇದು 3 ಮನುಷ್ಯನಲ್ಲಿ. ಈಗ ನೋಡಿ, ಸಾತ್ವಿಕರು ನಿದ್ರೆ ಮಾಡಬೇಕಾ? ಅದಕ್ಕೆ ಮೋಹನಂ ಸರ್ವದೇಹಿನ ಅಂತ. ನಿದ್ರೆ ಮಾಡಿದ ಸಾತ್ವಿಕರಿದ್ದಾರ? ನಿದ್ರೆ ಮಾಡಲಿಲ್ಲ ಅಂದರೆ ಹುಚ್ಚು ಹಿಡಿಯುತ್ತದೆ. ಸೊ ಎಲ್ಲರನ್ನೂ ಕೂಡ ಮೈಮರೆಸುವಂಥ ಶಕ್ತಿ ತಮೋಗುಣಕ್ಕಿದೆ. ಯಾಕೆಂದರೆ ಅದರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ನಿದ್ರೆ. ಎಚ್ಚರ ಆಯಿತು, ನಿದ್ರೆ ಕಾಲದಲ್ಲಿ ಹಾಗೂ ರಾತ್ರಿ ಅಷ್ಟು ಹಾಳಾಯಿತು. ಎಚ್ಚರ ಆದಮೇಲೆ ಆದರೂ ಸ್ವಲ್ಪ ಎಚ್ಚರ ಆಗೋಣ, ತಿಳ್ಕೋಬೇಕು ಅಂದರೆ ಅಯ್ಯೋ ಯಾಕೋ ಇವತ್ತು ಬೇಜಾರು, ಇವತ್ತು ಬೇಡ ಅಂದರೆ ಎಚ್ಚರ ಆದರೂ ಓದ್ಲಿಕ್ಕೆ ಬಿಡೋಲ್ಲ, ಅದು ಆಲಸ್ಯ. ನಿದ್ರೆ ಎಚ್ಚರ ಆಯಿತು, ಇವತ್ತು ಬೇಡಪ್ಪ ನಾಳೆ ಓದೋಣ, ಇವತ್ತು ಯಾಕೋ ಬೇಜಾರ ಅಂತ ಸೋಮಾರಿತನ. ಎಚ್ಚರ ಇಲ್ಲದೇ ಇದ್ದಾಗ ಹೇಗೂ ಎಚ್ಚರ ಇಲ್ಲ, ಎಚ್ಚರ ಬಂದ ಮೇಲೆ ನಮ್ಮ ಕ್ವಾಲಿಟಿಯನ್ನು ಸೋಮಾರಿತನ, ಲೇಜಿನೆಸ್, ಆಲಸ್ಯ. ಅದು ಅಲ್ಲ ಅಂದರೆ ಒಮ್ಮೊಮ್ಮೆ ಸೋಮಾರಿತನ, ಅಥವಾ ಸೋಮಾರಿತನ ಇಲ್ಲದೇ ಇದ್ದರೆ ಪ್ರಮಾದ, ಬೇಜವಾಬ್ದಾರಿತನ. ಒಂದೋ ಬೇಜವಾಬ್ದಾರಿತನ, ಒಂದೋ ಸೋಮಾರಿತನ, ಒಂದೋ ನಿದ್ರೆ. ಇದು 3 ನಮ್ಮ ಜೀವನದಲ್ಲಿ ಧಾರಾಳವಾಗಿದೆಯಲ್ಲ, ಇದೇ ತಮೋಗುಣ ಅಂತ ಕೃಷ್ಣ. ಪ್ರಮಾದ ಅಂದರೆ ಯಾವುದರಲ್ಲಿಯೂ ಎಚ್ಚರ ಆಗಿಯೂ ಎಚ್ಚರ ಇಲ್ಲದೆ ಬದುಕುವುದು ಪ್ರಮಾದ ಅಂದರೆ. ಪ್ರಮಾದ ಆಗೋಯ್ತು ರೀ, ಪರಾಮೋಷಿ ಆಯಿತು ಅಂತ ಹೇಳ್ತೇವಲ್ಲ, ಅದೇ ಪ್ರಮಾದ. ಪರಾಮೋಷಿ ಆಗೋದು ನಮಗೆ ಬರೀ ಪರಾಮೋಷಿ ಆಗ್ತಾ ಇರೋದು ಜೀವನದ ಉದ್ದಕ್ಕೆ. ಅದು ಯಾಕೆ ಆಯಿತು ಅಂತ ಗೊತ್ತು, ಏನೋ ಪರಾಮೋಷಿ ಆಗೋಯ್ತು ಬಿಟ್ಟುಬಿಡಿ, ಇನ್ನೂ ಸರಿ ಮಾಡೋಣ. ಪ್ರತಿ ಸರ್ತಿಯೂ ಪರಾಮರ್ಶೆ ಆಗೋದು, ಸರಿ ಮಾಡೋದು ಯಾವಾಗ? ಮತ್ತೆ ಜೀವನದಲ್ಲಿ ಯಾವುದನ್ನು ನಾವು ಎಚ್ಚರದಿಂದ ಗಮನಿಸಬೇಕು ಅದರ ಬಗ್ಗೆ ಎಚ್ಚರ ಇಲ್ಲದೆ ಬದುಕುವುದು, ಅದು ಪ್ರಮಾದ. ಅಂದರೆ ಎಚ್ಚರದಲ್ಲೂ ಎಚ್ಚರ ಇಲ್ಲದೆ ಬದುಕುವುದು. ನಿದ್ರೆಯಲ್ಲಿ ಹೇಗೂ ಎಚ್ಚರ ಇರಲಿಲ್ಲ, ಎಚ್ಚರದಲ್ಲಾದರೂ ಎಚ್ಚರ ಆಗುವಂತ ಕೃಷ್ಣ ಹೇಳ್ತಾನೆ. ಎಚ್ಚರ ತಪ್ಪಿ ಬದುಕುವುದು. ಎಚ್ಚರ ಇದೆ ಆದರೆ ಉದಾಸೀನ, ಸೋಮಾರಿತನ, ಎರಡೂ ಇಲ್ಲ, ಒಳ್ಳೆ ಫಸ್ಟ್ ಕ್ಲಾಸ್ ನಿದ್ರೆ. ಇದು 3 ಪ್ರಮಾದ ಆಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ, ಮನುಷ್ಯನನ್ನು ಬಂಧಿಸ್ತಕ್ಕಂಥ. ನಿಬಧ್ನಾತಿ, ಇದು ಬಿಡುಗಡೆಯೇ ಇಲ್ಲ, ಇದರಿಂದ ಬಿಡುಗಡೆ ಇಲ್ಲ. ಪ್ರಮಾದ ಮತ್ತು ಆಲಸ್ಯ ಬಹಳ ದೊಡ್ಡ ಶತ್ರುಗಳು ಮನುಷ್ಯನಿಗೆ. ನಾವು ತಪ್ಪು ಮಾಡ್ತೇವೆ, ತಪ್ಪು ಮಾಡಿ ಮತ್ತೆ ಅದೇ ತಪ್ಪನ್ನು ಮತ್ತೆ 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 ಮರಳಿ ಮಾಡ್ತೇವಲ್ಲ, ಅದು ಪ್ರಮಾದ. ತಪ್ಪು ಮಾಡುವುದು ತಪ್ಪಲ್ಲ, ತಪ್ಪನ್ನು ತಿದ್ದಿಕೊಳ್ಳದೇ ಇರುವುದು ಪ್ರಮಾದ. ತಪ್ಪು ಆಗೇ ಆಗುತ್ತೆ. ಈಗ ನಡೀಬೇಕು ಅಂದರೆ ಮಗು ಒಂದೆರಡು ಸರ್ತಿ ಜಾರಿ ಬೀಳಲೇಬೇಕು. ಮಗು ಜಾರಲೇಬಾರ್ದು ಅಂದರೆ ಅದು ನಡೀಲಿಕ್ಕೆ ಪ್ರಯತ್ನಿಸಲೇಬಾರ್ದು. ನಡೆಯೋದೇ ಇಲ್ಲ ಅದು ಎಂದು. ಜಾರದ ಮಗು ನಡೆಯೋದೇ ಇಲ್ಲ. ಜಾರಿ ಬಿತ್ತು ಮತ್ತು 3ನೇ ಸರ್ತಿ ಬೀಳಲಿಲ್ಲ, ನಡೀಲಿಕ್ಕೆ ಶುರು ಮಾಡಿತು. ಅದರಿಂದ ಜಾರುವುದು ತಪ್ಪಲ್ಲ, ಸಾಯೋ ತನಕವೂ ಜಾರ್ತಾನೇ ಇರೋದು ತಪ್ಪು ಅಷ್ಟೆ. ಜಾರ್ತಾ ನೆಟ್ಟಗೆ ನಿಲ್ಲಿಕ್ಕೆ ಕಲಿಬೇಕಲ್ಲ, ಅದನ್ನೇ ಅವನು ಪ್ರಮಾದ ಅಂತಂದರೆ ಜಾರ್ತಾನೇ ಇರೋದು, ತಿದ್ದಿಕೊಳ್ಳುವುದೇ ಇಲ್ಲ ತಪ್ಪನ್ನು. ಅದಕ್ಕೆ ಮತ್ತು ಜಸ್ಟಿಫಿಕೇಷನ್, ಅದೆಲ್ಲ ದೊಡ್ಡವರು ದೇವಾದಿ ದೇವತೆಗಳಿಗೆ ನಮ್ಮಂಥವ್ರಿಗೆ ಆಗೋಲ್ಲ ಸ್ವಾಮಿ, ನಾವು ಜಾರಲಿಕ್ಕೆ ಹುಟ್ಟಿದವರು, ಅದೊಂದು ಜಸ್ಟಿಫಿಕೇಷನ್. ಆಮೇಲೆ ಏನು ಮಾಡ್ತೀರ, ಅದನ್ನು ಡಿಫೆಂಡ್ ಮಾಡ್ಕೊಂಡು ಕೂತ್ಬಿಡ್ತಾನವ. ತಪ್ಪು ಮಾಡ್ತಾ ಅದು ನಮ್ಮಂಥವ್ರ ಯೋಗ್ಯತೆ ಅಷ್ಟೇ, ನಮಗೆ ನೆಟ್ಟಿಗೆ ನಿಲ್ಲಕ್ಕೆ ದೇವತೆಗಳಿಗೋದು ಅದು ಏನು ಈ ಥರ ತನ್ನ ತಪ್ಪಿಗೆ ತಾನೇ ಒಂದು ಜಸ್ಟಿಸ್, ಅದಕ್ಕೆ ಅವನದೇ ಒಂದು ಲಾಜಿಕ್ ಮಾಡಿಕೊಂಡು ಕೂತ್ಬಿಡ್ತಾನೆ.
ಪ್ರಮಾದ ಆಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಅದನ್ನು ಮತ್ತೆ ಇಷ್ಟು ವಿವರವಾಗಿ ಹೇಳಿ ಒಂದು ಶ್ಲೋಕದಲ್ಲಿ ಅದನ್ನು ಬ್ರೀಫ್ ಮಾಡ್ತಾನೆ ಕೃಷ್ಣ. ಒಟ್ಟಿನಲ್ಲಿ ಸತ್ವ ರಜಸ್ಸು. ಸತ್ವಂ ಸುಖೇ ಸಂಜಯತಿ, ರಜಃ ಕರ್ಮಣಿ ಭಾರತ, ಜ್ಞಾನಮಾವರ್ತ್ಯತು, ತಮಃ ಪ್ರಮಾದೇ ಸಂಜಯತ್ಯುತ. ಮೂಲಭೂತವಾಗಿ ಸತ್ವದ ಬೆಸ್ಟ್ ಕ್ವಾಲಿಟಿ ಯಾವುದು ಅಂತಂದರೆ ಯಾವಾಗಲೂ ಒಳಗಿಂದ ಖುಷಿ, ಹೊರಗಿನ ಖುಷಿ ಅಲ್ಲ. ಕೆಲವೊಮ್ಮೆ ಬೆಳಗಾತ ಎದ್ದು ಹೇಳ್ತೇವಲ್ಲ, ಇವತ್ತು ಯಾಕೋ ತುಂಬ ಖುಷಿ ಇದೆ, ಏನಾದರೂ ಒಂದು ಮಾಡುವ ಅಂತ. ಒಳಗಿನಿಂದ ಸಹಜವಾಗಿ ಒಂದು ಆನಂದ ಅದು ಚಿಮ್ಮುತ್ತಾ ಇದೆ ಹೊರಗೆ, ಅದು ಸತ್ವಗುಣ. ಸತ್ವಂ ಸುಖೇ ಸಂಜಯತಿ, ರಜಃ ಕರ್ಮಣಿ ಭಾರತ. ಏನಾದರೂ ಮಾಡಬೇಕ್ರಿ, ಇಲ್ಲದೇ ಜೀವನದಲ್ಲಿ ಸುಖ ಇಲ್ಲ ಅಂತ ಅವ ರಜೋಗುಣ. ಇವನಿಗೆ ಬೆಳಗಾತ ಎದ್ದಾಗಲೇ ಒಳಗಿಂದ ಏನೋ ಒಂದು ಸುಖ, ತುಂಬ ಖುಷಿ ಆಗ್ತಾ ಇದೆ ಅಂತ, ಅದು ಸತ್ವ. ಏನಾದರೂ ಮಾಡಬೇಕ್ರಿ ಕಾರ್ಬಾರ, ಇಲ್ಲದೇ ಸುಖ ಇಲ್ಲ ಅಂತಾನೆ, ಅದು ರಜೋಗುಣ. ಅವನು ಕರ್ಮಣಿ ಭಾರತ ಸಂಜಯತಿ, ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ತಮಸ್ಸು ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿ ಇರತಕ್ಕ ಜ್ಞಾನವನ್ನು ಕೂಡ ಮುಚ್ಚಿಬಿಡುತ್ತೆ, ಅಲ್ಲಿಗೆ ಕವರ್ ಮಾಡುತ್ತೆ. ಒಳಗೆ ಜ್ಞಾನ ಇದೆ, ಒಬ್ಬ ಜ್ಞಾನಿ, ಅವನ ಜ್ಞಾನವನ್ನು ಮುಚ್ಚಿಬಿಡುತ್ತೆ ಅದು. ಆ ಜ್ಞಾನ ಆವಾಗ ಕೆಲಸ ಮಾಡೋಲ್ಲ, ಆವೇಶವನ್ನು ಮಾಡಿಬಿಡ್ತಾನೆ. ಯಾವುದು? ಏನೋ ಒಂದು ಪ್ರಮಾದ ಮಾಡಬಾರದ್ದೊಂದು ಮಾಡಿಬಿಡ್ತಾನೆ. ಯಾಕೆಂದರೆ ಆವಾಗ ಇದ್ದ ಜ್ಞಾನವೂ ಕೆಲಸ ಮಾಡೋಲ್ಲ. ಇತ್ತದು ಅಜ್ಞಾನದಿಂದ ಮಾಡುವುದಲ್ಲ. ಇದು ನೋಡಿ, ಇದು ಮುಖ್ಯ. ಜ್ಞಾನ ಇಲ್ಲದೆ ಅಜ್ಞಾನವೂ ತಮಸ್ಸಿನ ಗುಣ. ಜ್ಞಾನ ಇದ್ದವರಿಗೂ ಕೂಡ ತಮಸ್ಸು ತೊಂದರೆ ಕೊಡುತ್ತೆ. ಯಾವಾಗ ಅಂದರೆ ಅವರು ಪ್ರಮಾದ ಮಾಡೋದೇ ಅದರಿಂದ. ಜ್ಞಾನಿಗಳು ಮಾಡುವ ಪ್ರಮಾದ ಅವರ ತಮೋ ಗುಣದಿಂದ ಆಗುತ್ತೆ. ಯಾವಾಗ ಜ್ಞಾನ ಮುಚ್ಚಿ ಹೋಗುತ್ತೆ. ನಾನು ಆವಾಗ ಯಾಕೋ ಮಂಕು ಕವಿದಾಗ ಆಯಿತು, ವಿವೇಕ ಕಳ್ಕೊಂಡೆ ಅಂತ ಹೇಳ್ತಾರಲ್ಲ, ಏನದು ಮಂಕು? ನನಗೆ ಹೊಳಿಲೇ ಇಲ್ಲ, ಮಂಕು ಕವಿದಾಗ ಆಗೋಯ್ತು ನೋಡಿ, ಮಾಡಿಬಿಟ್ಟೆ, ಮಾಡಬಾರ್ದಿತ್ತು ಅಂತ ಮತ್ತೆ ನಾವೇ ಅಂತೇವಲ್ಲ. ಅದೇನಾಗೋದು? ಅವನು ಗೊತ್ತಿತ್ತು ಈಗ ಮಾಡಬಾರ್ದು, ನನಗೆ ಗೊತ್ತಿತ್ತು ರೀ, ಆದರೆ ಆವಾಗ ಯಾಕೋ ನನಗೆ ಹೊಳಿಲೇ ಇಲ್ಲ, ಮಂಕು ಕವಿಯಿತು. ಈ ಮಂಕು ಕವಿಸುವುದು ಯಾರು? ಅದು ತಮೋಗುಣ. ನಮಗೆ ಎನಲೈಸ್ ಮಾಡಿದ್ರೆ ಇದು ತಪ್ಪು, ಮಾಡಬಾರ್ದಿತ್ತು ಅಂತ ಗೊತ್ತಾಗುತ್ತೆ, ಆದರೂ ಮಾಡ್ತೇವೆ. ಸುಳ್ಳು ಹೇಳಬಾರ್ದು ಅಂತ ಗೊತ್ತಿಲ್ವಾ, ಆದರೂ ಸುಳ್ಳು ಹೇಳ್ತೇವೆ. ಕದಿಬಾರ್ದು ಅಂತ ಕಳ್ಳನಿಗೆ ಗೊತ್ತಿಲ್ವಾ, ಅವನು ದೇವರ ಡಬ್ಬಿ ಕದೀಲಿಕ್ಕೆ ಹೋಗ, ದೇವರೇ ನನ್ನನ್ನು ಕ್ಷಮಿಸಿಬಿಡು ಅಂತ 10 ಪೈಸೆ ಕಾಣಿಕೆ ಹಾಕಿ ಡಬ್ಬಿ ಕದೀತಾನೆ. ಅಂದರೆ ತಪ್ಪು ಅಂತ ಗೊತ್ತಿದೆ ಅವನಿಗೆ, ಆದರೂ ಕದೀತಾನೆ. ಇದು ಯಾರಿಂದ? ಯಾವ ಫೋರ್ಸು? ಅವನಲ್ಲಿರುವ ತಮೋ ಗುಣ ಮಾಡಿಸಿಬಿಡುತ್ತದೆ. ನಾನು ಒಂದು ಕಥೆ ಹಿಂದೆ ಹೇಳಿದ್ದೆ. ಒಬ್ಬ ಹುಡುಗ, ಅವನು ಚಿಕ್ಕ ವಯಸ್ಸಿನಲ್ಲಿ ಪಾಪ ದುಡ್ಡು ನೋಡಿದ ತಕ್ಷಣ ಕದಿಯುವುದು. ಯಾಕಪ್ಪ ಕದೀತಿ? ದುಡ್ಡು ಕದಿಯೋದು ತಪ್ಪಲ್ವಾ ಅಂತ ಕೇಳಿದರೆ ಗೋಳೋ ಅಂತ ಅಳ್ಳಿ ಶುರು ಮಾಡಿದವ. ಅಂದರೆ ತಪ್ಪು ಅಂತ ಗೊತ್ತಿದೆ ಅವನಿಗೆ, ದುಡ್ಡು ಯಾಕೆ ತೆಗೀತಿಯಪ್ಪ, ತಪ್ಪಲ್ವಾ? ಅಳ್ತಾನೆ, ಕನ್ಫೆಸ್ ಮಾಡ್ಕೋತಾನೆ, ಹೌದು ತಪ್ಪು ಮಾಡ್ತಾ ಇದ್ದೇನೆ. ಮತ್ತು ಯಾಕೆ ಮಾಡ್ತಿ? ನನಗೆ ಗೊತ್ತಿಲ್ಲ, ಯಾಕೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಒಂದು ಕಡೆ ಒಂದು 10 ರೂಪಾಯಿ ನೋಟು ಇರುತ್ತೆ, ಯಾರು ಇರೋಲ್ಲ, ನಾನು ಮತ್ತು ನೋಟು ಮಾತ್ರ. ನನಗೆ ಗೊತ್ತಿರೋದು ಹಾಗೆ ಕೈ ಹೋಗಿ ಕಿಸೆಗೆ ಹಾಕ್ಕೊಳ್ತೇನೆ. ಇದು ಯಾರು? ಅವನಿಗೆ ಹೇಳ್ತಾನೆ, ಆ ಹುಡುಗ ಹೇಳ್ತಾನೆ, ನನಗೆ ಗೊತ್ತಿಲ್ಲ, ತಪ್ಪು ಅಂತ ಗೊತ್ತಿದೆ, ಆದರೆ ಯಾಕೆ ಕದೀತೇನೆ ಗೊತ್ತಿಲ್ಲ. ಯಾಕೆಂದರೆ ನನಗೆ ಗೊತ್ತಿರೋದೇ ಕೈ ಹೋಗುತ್ತೆ, ಕಿಸೆ ಹಾಕ್ಕೊಳ್ತೇನೆ. ಆಮೇಲೆ ಅಯ್ಯೋ ಯಾರ್ದೋ ದುಡ್ಡು ಕಿಸೆ ಹಾಕ್ಕೊಂಡಿಲ್ಲ ಅದು ಪಶ್ಚಾತ್ತಾಪ ಪಡ್ತೇನೆ. ಇದು ತಮೋಗುಣ. ತಮೋಗುಣ ನಮ್ಮ ಅರಿವನ್ನು ಮುಚ್ಚಿಬಿಡುತ್ತೆ. ತಪ್ಪು ಅಂತ ಗೊತ್ತಿದ್ದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನಗೆ ಯಾರು ಹೇಳಿದ್ರು ಸರಿ ತಪ್ಪುಗಳು ವಿಶ್ಲೇಷಣೆ ಮಾಡಲಿಕ್ಕೆ? ನಿನಗೆ ಈಗ ದುಡ್ಡು ಬೇಕು, ಕಿಸೆ ಹಾಕು. ಇದು ತಮೋಗುಣ. ಅದೇ ಹೇಳ್ತಾರೆ, ಜ್ಞಾನಂ ಆವೃತ್ಯತು, ಅವನಲ್ಲಿ ವಿವೇಕ ಇದೆ, ಜ್ಞಾನ ಇದೆ, ಅದನ್ನು ಮುಚ್ಚಿಬಿಡುತ್ತೆ. ಅದಕ್ಕೆ ಆ ಕ್ಷಣದಲ್ಲಿ ಅದನ್ನು ಯೋಚನೆ ಮಾಡಬೇಡ. ಪ್ರಮಾದೇ ಸಂಜಯತಿ, ಮಾಡಬಾರದ ಕೆಲಸ ಮಾಡಿಸಿಬಿಡ್ತದೆ. ಅದನ್ನ ನಮ್ಮಲ್ಲಿ ಯಾವುದೇ ಒಂದು ಕೆಲಸ ಮಾಡುವಾಗಲೂ ಖುಷಿ, ಓದುವಾಗಲೂ ಖುಷಿ, ಅಧ್ಯಯನ ಮಾಡುವಾಗ ಪ್ರತಿಯೊಂದು ಕ್ರಿಯೆಯಲ್ಲಿ ನಮಗೆ ಖುಷಿ ಆಗ್ತಾ ಇದ್ದರೆ, ಈಗ ನಮ್ಮಲ್ಲಿ ಆಗೋದಿಲ್ಲ. ಬೆಳಗಾತ ಎದ್ದ ತಕ್ಷಣ ಹಲ್ಲು ತಿಕ್ಕುವುದಕ್ಕಿಂತಲೂ ಮುಂಚೆ ಹೆಣ್ಮಕ್ಳು ಬೆಡ್ ಕಾಫಿ ತಂದು ಕೊಟ್ಟರೆ ಭಾರಿ ಖುಷಿ ಆಗುತ್ತೆ ನಮಗೆ. ಅದೇ ಖುಷಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಕೂತ್ಕೊಂಡು ಆಗೋದಿಲ್ಲ. ಮಾಡಬೇಕಲ್ಲ, ಇಲ್ಲದಿದ್ದರೆ ನರಕಾದ್ಯನರ್ಥ ಆಗುತ್ತೆ ಅಂತ ಹೇಳ್ತಾರೆ ಈ ವೈದಿಕರು. ಈ ತಲೆ ನೆಟ್ಟಿಗೆಲ್ಲ ಅವರಿಗೆ ಪ್ರಾರಬ್ಧ ಕರ್ಮ ಮಾಡಬೇಕಲ್ಲ ಅಂತ ಕಷ್ಟಪಟ್ಟು ದಶಗಾಯತ್ರಿ ಮಾಡ್ತೀವಿ. ಅದಲ್ಲ, ಖುಷಿ ಆಗಬೇಕು. ಕಾಫಿ ಕುಡಿಯುವಾಗ ಯಾವ ಖುಷಿ ಆಗುತ್ತೋ ಅದೇ ಖುಷಿ ಗಾಯತ್ರಿ ಜಪ ಮಾಡುವಾಗ ಆಗಬೇಕು. ಅದು ಸತ್ವ. ಅಯ್ಯೋ ಮಾಡಬೇಕಲ್ಲ, ಸುಮ್ಮನೆ ಏನೋ ಒಂದು ಮಾಡಬೇಕು, ಸರಿ ಮಾಡೋದು. ಇದು ಖುಷಿ ಕೊಡೋದಿಲ್ಲ. ನಮ್ಮ ಬದುಕಿನ ಅನೇಕ ಕ್ರಿಯೆಗಳು ನಾವು ಖುಷಿ ಇಲ್ಲದೆ ಮಾಡೋದು. ಏನು ಮಾಡುವಾಗಲೂ ಖುಷಿ.
ಕೆಟ್ಟದ್ದನ್ನು ಮಾಡಬೇಡ ಅನ್ನೋ ಎಚ್ಚರ. ಒಳ್ಳೆಯದನ್ನು ಏನು ಕೆಲಸ ಮಾಡೋದಾದರೂ ಖುಷಿ, ಓದೋದಾದರೂ ಖುಷಿ, ಪ್ರತಿಯೊಂದರಲ್ಲೂ ಖುಷಿ. ಯಾವುದು ಮಾಡುವಾಗಲೂ ಸಂತೋಷವಾಗಿ ಮಾಡ್ತಾರೆ. ಇಡೀ ದಿವಸ ಎಲ್ಲ ಕ್ರಿಯೆಗಳನ್ನು ಸಂತೋಷವಾಗಿ ಮಾಡ್ತಾ ಇರ್ತಾರೆ. ಎಲ್ಲರ ಹಾಗೆಯೇ ಊಟ ಮಾಡ್ತಾನೆ, ಎಲ್ಲರ ಹಾಗೆ ನಿದ್ರೆ ಮಾಡ್ತಾನೆ, ಎಲ್ಲರ ಹಾಗೆ ಓಡಾಡ್ತಾನೆ. ಎಲ್ಲಿ ಹೋದರೆ ಅಲ್ಲಿ ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಂಡಿರ್ತಾನೆ. ಈ ಸಂತೋಷ ಉಂಟಲ್ಲ, ಅಥವಾ ಅದು ಇನ್ನೂ ಹೇಳುವುದಂದರೆ ಸರ್ವೀಸ್, ಇನ್ನೊಬ್ಬರಿಗೆ ಸೇವೆ ಮಾಡುವುದರಲ್ಲಿ ನಮಗೆ ಒಂದು ಸಂತೋಷ ಉಂಟಲ್ಲ, ಈಗ ಸಾಮಾನ್ಯವಾಗಿ ಆಗೋಲ್ಲ. ಯಾಕೆಂದರೆ ಈಗೋ ಇದ್ದರೆ ಬಿಡೋಲ್ಲ ಅವರು. ನಾನು ಅವ್ರಿಗೇನು ಸೇವೆ ಮಾಡೋದು, ನಾನೇನು ಕಮ್ಮಿ, ನಾನು ದೊಡ್ಡ ಮನುಷ್ಯ ಅಲ್ವಾ ಅಂತ ಇನ್ನೊಬ್ಬರ ಸೇವೆ, ಇನ್ನೊಬ್ಬರ ಕಷ್ಟದಲ್ಲಿದ್ದಾಗ ಅವರ ಸರ್ವೀಸ್ ಕೊಡುವಂಥದ್ದು ಸಾಧ್ಯ ಆಗೋಲ್ಲ. ನನ್ನ ಸ್ಟೇಟಸ್ಸಿಗೆ ಕಮ್ಮಿ ಅಂತ ತೋರ್ಲಿಕ್ಕೆ ಶುರುವಾಗುತ್ತೆ. ನಾವು ಯಾವಾಗ ಆ ಅಹಂಕಾರದಿಂದ ಕಳಚಿಕೊಳ್ತೇವೋ ಆವಾಗ ಇನ್ನೊಬ್ಬರಿಗೆ ಸೇವೆ ಅನ್ನೋದು ಒಂದು ಆನಂದದ ಕೆಲಸ. ಕಷ್ಟದಲ್ಲಿರುವವರ ಸೇವೆ ಮಾಡುವುದರಲ್ಲಿ ಆನಂದ ಪಡುವವರನ್ನು ತುಂಬ ನೋಡಿದ್ದೇನೆ ನಾನು. ಒಬ್ಬ ರೋಗಿಯನ್ನು ಅಥವಾ ಒಂದು ಅಷ್ಟು ಆರೋಗ್ಯದಲ್ಲಿದೆ ಇಲ್ಲದೇ ಇರುವ ಮಗುವನ್ನು ತಾಯಿ ಆರೈಕೆ ಮಾಡ್ತಾಳಲ್ಲ, ಆವಾಗ ಅವಳಿಗೆ ಇರುವ ಇನ್ವಾಲ್ವ್ಮೆಂಟ್ ಉಂಟಲ್ಲ, ಅದು ಸತ್ವಗುಣ. ಅದು ಯಾವುದೇ ಒಂದು ಸ್ವಾರ್ಥಕ್ಕೋಸ್ಕರ, ದುಡ್ಡಿಗೋಸ್ಕರ ಅಲ್ಲ. ಈಗ ನರ್ಸುಗಳು ಶುಶ್ರೂಷೆ ಮಾಡ್ತಾರೆ, ಅವ್ರಿಗೆ ಸಂಬಳ ಬರುತ್ತೆ, ಅವ್ರ ಡ್ಯೂಟಿ ಅದು. ಇದು ಹಾಗಲ್ಲ. ಒಬ್ಬರು ಕಷ್ಟದಲ್ಲಿದ್ದವನನ್ನು ನೋಡುವಾಗ ಅನುಕಂಪೆಯಿಂದ ನಾವು ಹೋಗಿ ಅವನಿಗೆ ನೆರವು ಕೊಡ್ತೇವಲ್ಲ, ಅದು ಸತ್ವಗುಣ. ಯಾಕೆಂದರೆ ಅದರಲ್ಲಿ ಒಂದು ಖುಷಿ. ಕಷ್ಟದಲ್ಲಿರುವವರ ಸಹಾಯ ಮಾಡುವುದು, ಅವರಿಗೆ ನೆರವು ಮಾಡುವುದು. ಎಷ್ಟೋ ಮಂದಿಯನ್ನು ನೋಡಿದ್ದಾರೆ, ನಮ್ಮ ಕೈಯಲ್ಲಿ ದುಡ್ಡು ಇಲ್ಲದೆ ಇದ್ದಾಗ, ಒಬ್ಬರು ಏನೋ ಒಂದು ದುಡ್ಡಿನ ತಾಪತ್ರಯದಲ್ಲಿ ಒದ್ದಾಡ್ತಾ ಇದ್ದಾಗ ನಾವು ಸಾಲ ಮಾಡಿ ಅವ್ರಿಗೆ ದುಡ್ಡು ತಂದು ಕೊಡ್ತಾನೆ ಅಂತ ಇಟ್ಕೊಳ್ಳೋ, ಅದು ಖುಷಿ. ಯಾಕೆಂದ್ರೆ ಪಾಪ ಅವರು ಕಷ್ಟದಲ್ಲಿದ್ದಾರೆ, ನಂದು ಬಿಡಿ ಸಾಲ ತೀರಿಸಿ ಎಂದಾದರು. ಇವನ ಕೈಯಲ್ಲಿ ದುಡ್ಡಿಲ್ಲ, ಸಾಲ ಮಾಡಿ ಇನ್ನೊಬ್ಬರ ಕಷ್ಟಕ್ಕೆ ನೆರವು ಮಾಡ್ತಾನಲ್ಲ, ಅದರಲ್ಲಿ ಇರುವ ಖುಷಿ ದುಡ್ಡು ಮಾಡಿ ಬ್ಯಾಂಕಿನಲ್ಲಿ ಇಡೋದರಲ್ಲಿಲ್ಲ. ಅದನ್ನು ನಿಜ, ಅದು ಸಾತ್ವಿಕವಾದ ಆನಂದ ಅಂತ. ಕಳ್ಕೊಳ್ಳುವುದರಲ್ಲಿ ಖುಷಿ, ಕೊಡುವುದರಲ್ಲಿ ಖುಷಿ, ಇದೆಲ್ಲ ಅದನ್ನು ಸತ್ವಂ ಸುಖೇ ಸಂಜಯತಿ ಅಂತ. ಸತ್ವಗುಣ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಖುಷಿ ಕೊಡುತ್ತೆ, ಆನಂದ ಕೊಡುತ್ತೆ. ಬಹಳ ನಾನು ಒಬ್ಬರು ಹೆಣ್ಮಗಳಿದ್ದಾರೆ ಮುಂಬೈಯಲ್ಲಿ, ಅವರು ಅನೇಕ ಸರ್ತಿ ನೆನಪಿಸ್ಕೊಳ್ತೇನೆ ನಾನು. ಅವ್ರ ಮನೆಯಲ್ಲಿ ಒಂದು 5-6 ಜನ ಇದ್ದಾರೆ ಕೆಲಸಕ್ಕೆ. ಅಲ್ಲಿ ಒಂದು ಮುಂಬೈಯಲ್ಲಿ ಏನು ದೊಡ್ಡ ಬ್ರಹ್ಮಾಂಡ ಮನೆ ಅಲ್ಲ, 3-4 ಕೋಣೆ ಮನೆಗಳಿರ್ತವೆ. 5-6 ಜನ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೋಣೆ ಒರೆಸಿದ್ರು 4 ಜನ ಸಾಕು, ಅಲ್ಲಿ 6 ಜನ ಕೆಲಸಕ್ಕಿದ್ದಾರೆ. ನಾನು ಆಕೆ ಹತ್ರ ಕೇಳಿದೆ, ನೀವು ಅವರು ಏನು ಟೈಮಿಂಗ್ ಮಾಡಿದ್ದಾರೆ, ಬೆಳಗಾತ 6ರಿಂದ 8 ತನಕ ನೀನು ಬಾ, 8ರಿಂದ 10 ತನಕ ನೀನು ಬಾ. ಅವ್ರಿಗೆ 4 ಜನರಿಗೆ 6 ಜನರಿಗೆ 6 ಟೈಮಿಂಗ್ ಬೇರೆ ವಿಭಾಗ ಮಾಡಿ ಕೊಟ್ಟಿದ್ದಾರೆ. ಅದು ಯಾಕೆ ರೀ ಅಷ್ಟು ಜನ ಕೆಲಸದವ್ರು ಯಾಕೆ? ಅಲ್ಲ, ಕೆಲಸದವರು ಬೇಡ ನನಗೆ, ಒಬ್ಬರು ಸಾಕು. ಮತ್ತು 6 ಜನ ಯಾಕೆ? ಪಾಪ ತಮಿಳ್ನಾಡಿನಿಂದ, ಆಂಧ್ರದಿಂದ, ಕರ್ನಾಟಕದಿಂದ ಕೆಲಸ ಆರಿಸ್ಕೊಂಡು ಬಂದಿದ್ದಾರೆ. ಪಾಪ ಕೆಲಸ ಬೇಡ ಅಂತ ಹೇಳಿದರೆ ಅವರು ಉಪವಾಸ ಬೀಳ್ತಾರಲ್ಲ, ಅದು ಕೆಲಸ ಕೊಟ್ಟಿದ್ದೇನೆ ಎಂದರು. ಇದು ಮಾನವೀಯತೆ. ನಾನು ಕೆಲಸ ಬೇಡ ಅಂತ ಕಳಿಸಿದರೆ ಅವರು ಪಾಪ ಮುಂಬೈಯ ಬೀದಿಯಲ್ಲಿ ಭಿಕ್ಷೆ ಬೇಡಿ ಬದುಕಬೇಕು. ನನಗೆ ಕೆಲಸ ಬೇಡ, ಅದಕ್ಕೆ ಏನು ಹೇಳು, ನೀನು ಬಂದಿಲ್ವಾ, ನೀನು ಬಂದು ಒರೆಸಿ ಹೋಗು, ಆಮೇಲೆ ಮತ್ತು ನೀನು ಒರೆಸಿ ಹೋಗು. 6 ಜನರು ಬರೇ ಕೋಣೆಯನ್ನು ಒರೆಸೋದು ಹೋಗೋದು. ಯಾಕೆಂದರೆ ಅವರಿಗೆ ಅದರ ಅವಶ್ಯಕತೆ ಅಲ್ಲ, ಅವಳು ಚೆನ್ನಾಗಿರಬೇಕು. ಪಾಪ ಮುಂಬೈಗೆ ದುಡ್ಡನ್ನು, ಜೀವನ ಕಷ್ಟ, ಬಡತನ, ಕಷ್ಟ ಅಂತ ಬಂದಿದ್ದಾರೆ. ಅವರು ಕಷ್ಟಪಡಬಾರ್ದು, ಸುಖವಾಗಿರಬೇಕು ಅಂತ ಇವರು ಕೆಲಸ ಕೊಡೋದು. ಕೆಲಸದವಳು ಕಾಯಿಲೆ ಬಿದ್ದರೆ ತಾನೇ ಕಾರ್ನಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಕೆ ಗುಣ ಆಗುವವರೆಗೆ ಶುಶ್ರೂಷೆ ಮಾಡಿ ಮನೆ ಕಳಿಸ್ತಾರೆ. ನರ್ಸಸ್ ಅಷ್ಟು ಶುಶ್ರೂಷೆ ಮಾಡಲಿಕ್ಕಿಲ್ಲ. ಇವರು ಮಿಲಿಯನಾಯರ್, ನಾನು ಹೇಳ್ತಕ್ಕ ವ್ಯಕ್ತಿ. ಅವರು ಮನೆ ಕೆಲಸದವಳನ್ನು ಶುಶ್ರೂಷೆ ಮಾಡ್ತಾರೆ. ಆಸ್ಪತ್ರೆಗೆ ಹೋಗಿ ತಾನೇ ಕೂತು ಗುಣ ಆಗುವವರೆಗೆ ನಿಂತು, ಗುಣ ಆದಮೇಲೆ ಅದಕ್ಕೆ ಬಿಲ್ ಎಷ್ಟಾಯಿತು ಡಾಕ್ಟ್ರೆ ಅಂತ ಹೇಳಿ ಅವ್ರು ಕೊಡ್ಲಿಕ್ಕೆ ಬಿಡೋಲ್ಲ, ತಾನೇ ಕೊಟ್ಟು ಕರ್ಕೊಂಡು ಬರ್ತಾರೆ. ಆ ಕೆಲಸದವರ ಮನೆಯಲ್ಲಿ ಏನಾದರೂ ವಿಶೇಷ ಇದೆ, ಅವ್ರ ಮಕ್ಕಳಿಗೆ ಮದುವೆಗಿದ್ವಿ ಅಂತಾದರೆ ಅದು ಪೂರ್ತಿ ಖರ್ಚು ತಾನು ನೋಡಿ ಮದುವೆ ಮಾಡಿ ಕಳಿಸ್ತಾರೆ. ಇದರಲ್ಲಿ ಖುಷಿ ಅವರಿಗೆ. ಇನ್ನೂ ಅದ್ಭುತ ಅಂದರೆ, ಒಂದು ಸರ್ತಿ ನನ್ನ ಮಕ್ಕಳನ್ನು ತೋರಿಸ್ತೇನೆ ನಿಮಗೆ ಅಂತ ಹೇಳಿದರು ನನ್ನ ಹತ್ರ. ಯಾವ ಮಕ್ಕಳಪ್ಪ ಅಂತ. ಅವ್ರ ಮಕ್ಕಳೆಲ್ಲ ಒಳ್ಳೆ ಬಂಗಲೆ ಮಾಡ್ಕೊಂಡು ಸುಖವಾಗಿದ್ದಾರೆ. ನನ್ನ ಮಕ್ಕಳನ್ನು ತೋರಿಸ್ತೇನೆ ಆಚಾರ್ಯ ಬನ್ನಿ ಅಂತ. ಮನೆಯಲ್ಲಿ ಕೂತ್ಕೊಂಡು ತಿಂಡಿ ಮಾಡಿದರು. ಎಲ್ಲ ತಿಂಡಿಯನ್ನು ಒಂದು ಚೀಲದಲ್ಲಿ ತುಂಬಿಸ್ಕೊಂಡ್ರು ಮಕ್ಕಳಿಗೆ ಕೊಡಲಿಕ್ಕೆ ಅಂತ. ಎಲ್ಲಿ ಹೋದರೆ ಒಂದು ಆಸ್ಪತ್ರೆಯಲ್ಲಿ ಒಂದು ವಿಂಗು, ಅಂಗವಿಕಲರಾದ ಮಕ್ಕಳ ವಿಂಗು. ಅಲ್ಲಿಗೆ ಹೋದರು. ನೋಡಿ, ಇವರೆಲ್ಲ ನನ್ನ ಮಕ್ಕಳು.
ಅವುಗಳು ಯಾಕೆಂದರೆ ಅವ್ರ ತಾಯಿ ತಂದೆಯೇ ಮಕ್ಕಳು ಅಂತ ಹೇಳೋಲ್ಲ, ಅವನ್ನು ಅನಾಥಾಶ್ರಮಕ್ಕೆ ಹಾಕಿದ್ದಾರೆ. ಈ ಹೆಂಗಸು ಹೋಗಿ ಈ ಅಂಗವಿಕಲರಾದಂಥ ಇಷ್ಟೂ ಮಕ್ಕಳು ನನ್ನ ಮಕ್ಕಳು ಅಂತ ಪೆಪ್ಪರ್ಮೆಂಟು ಆಮೇಲೆ ತಿಂಡಿ ಎಲ್ಲ ಮಾಡಿಕೊಂಡು ಕೊಟ್ಟರು ಅವರಿಗೆ. ಆ ಮಕ್ಕಳಿಗೆ ಅಮ್ಮ ಅಮ್ಮ ಅಂತ ಕೈ ಚಾಚಿ ತಗೊಂಡು ತಿಂದು ಸಂತೋಷಪಟ್ಟವು. ಹೇಳಿ, ಈ ಸಂತೋಷ ನನ್ನ ಮಕ್ಕಳಿಂದ ಸಿಗೋಲ್ಲ ನನಗೆ ಆಚಾರ್ಯ ಅಂತಾರೆ. ಈ ಕಷ್ಟದಲ್ಲಿರುವ ಮಕ್ಕಳು, ಅವುಗಳಿಗೆ ನಾನು ತಿಂಡಿ ಮಾಡಿಕೊಂಡು ಹಚ್ಚಿ ನನ್ನ ಮಕ್ಕಳು ಅಂತ ಅವುಗಳನ್ನು ಪ್ರೀತಿಸಿದಾಗ ಸಿಗುವ ಸಂತೋಷ ನಾನು ಹೆತ್ತ ಮಕ್ಕಳಿಂದ ನನಗೆ ಸಿಗೋಲ್ಲ. ಅವು ಕಾರ್ನಲ್ಲಿ ಓಡಾಡ್ತಾ ಇರ್ತವೆ, ಏನಮ್ಮ ಬಾಯ್ ಬಾಯ್ ಅಂತ ಹೋಗ್ತವೆ ಅಲ್ಲ. ಇದು ನಿಜವಾದ ಸತ್ವಗುಣ. ಆ ಪ್ರತಿಯೊಂದು ಒಂದು ದಿವಸ ನಾನು ಒಂದು ಮನೆಯಲ್ಲಿ ಕೂತಿದ್ದೆ, ಮಧ್ಯಾಹ್ನ 12 ಗಂಟೆ ಅಲ್ಲ 2 ಗಂಟೆ ಸಮಯ. ಅವ್ರ ಮನೆ ಕೆಳಗಡೆ ರಸ್ತೆಯಲ್ಲಿ, ಅವ್ರ ಮನೆ ಉಪ್ಪರಿಗೆಯಲ್ಲಿದೆ, ಅದೇ ಮನೆ ಎದುರುಗಡೆ ರಸ್ತೆಯಲ್ಲಿ ಅವತ್ತು ರಜೆ, ಭಾನುವಾರ ಏನೋ, ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಅವರಿಗೆ ಹುಡುಗರಿಗೆ ಆವತ್ತು ರಜೆ ಇದ್ದದ್ದು ಆಡಿದ್ದು ಒಂದು ಅವಕಾಶ, ಆಡ್ತಾ ಇದ್ದಾರೆ, ರಸ್ತೆಯಲ್ಲಿ ಆಡ್ತಾ ಇದ್ದಾರೆ. ಇವರು ಉಪ್ಪರಿಗೆಯಲ್ಲಿ ಬಾಣಾಲ ಇಟ್ಟರು, ಏನೋ ತಿಂಡಿ ಶುರು ಮಾಡಿದ್ರು, ಕಾಫಿ ಮಾಡಲಿ ಶುರು ಮಾಡಿದರು. ಏನು ರೀ ಇವರು ಇಷ್ಟು ಬೇಗ, ಏನು ಮಧ್ಯಾಹ್ನ 1:30-2 ಗಂಟೆ ಸಮಯಕ್ಕೆ ಯಾಕೆ ಇಷ್ಟು ಬೇಗ ಕಾಫಿ ತಿಂಡಿ? ಏನು ಹೇಳ್ತಾರೆ ಗೊತ್ತಾ, ಪಾಪ ಆ ಮಕ್ಕಳು ಕೆಳಗೆ ಕ್ರಿಕೆಟ್ ಆಡ್ತಾ ಇದ್ದಾವೆ, ಬಿಸಿಲಲ್ವ, ಎಷ್ಟು ಕಷ್ಟ ಆಗುತ್ತೋ ಏನೋ, ಎಲ್ಲಿಯೋ ಏನೋ ಮನೆ, ಬಿಸಿಲಿನಲ್ಲೇ ಆಡ್ತಾ ಇದ್ದಾರೆ, ಅದು ಕಳಿಸ್ಕೊಡ್ತೀನಿ. ಅವರು ಕಾಫಿ ತಿಂಡಿ ಕಳಿಸಿಕೊಟ್ರು. ಯಾವ ತಾಯಿ ಮಾಡ್ತಾ ಇಡ್ರಿ ಹೀಗೆ? ಅದರಲ್ಲಿ ಖುಷಿ ಅವರಿಗೆ. ಹೀಗೆ ಕೊಡುವುದರಲ್ಲಿ, ಇನ್ನೊಬ್ಬರನ್ನು ಸಂತೋಷಪಡಿಸುವುದರಲ್ಲಿ ಇರತಕ್ಕಂಥ ಖುಷಿ ಉಂಟಲ್ಲ, ಅದು ಸತ್ವಗುಣ. ಸತ್ವಂ ಸುಖೇ ಸಂಜಯತಿ ಅಂದರೆ ನಾನು ಸುಖ ಪಡಬೇಕು, ನನಗೆ ಸುಖ ಬೇಕಾದ ಸಿಗಬೇಕು, ಉಳಿದವರು ಉಪವಾಸ ಬಿದ್ದರೆ ಸಾಕು ಅನ್ನೋ ಸುಖ ಅಲ್ಲ. ಇನ್ನೊಬ್ಬರ ಸುಖದಲ್ಲಿ ನನ್ನ ಸುಖವನ್ನು ಕಾಣುವುದು ಅದು ಸತ್ವಗುಣ. ಸತ್ವಂ ಸುಖೇ ಸಂಜಯತಿ. ರಜಃ ಕರ್ಮಣಿ ಭಾರತ. ಆ ಸುಖದ ನಂತರ ರಜಸ್ಸಿನಲ್ಲಿ ಆ ಸುಖ ಇಲ್ಲ. ನಾನು ಸುಖ ಪಡಬೇಕು ಅಂತ ಹೋರಾಟ, ನಿಮ್ಮನ್ನು ತುಳಿದು ನಾನು ಮೇಲಕ್ಕೆ ಬರಬೇಕು, ಇದು ರಜೋಗುಣ. ಅದಕ್ಕೋಸ್ಕರ ಏನೇನು ಹೋರಾಟಗಳು. ಸುಖದ ಅನ್ವೇಷಣೆಗೋಸ್ಕರ ಎಲ್ಲಿ ಸಿಕ್ಕಿತು ಅಂತ ಅರಸ್ತಾ ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಬದುಕುವುದು ರಜೋಗುಣ. ಏನು ನಮ್ಮಲ್ಲಿ ಇದ್ದದ್ದನ್ನು ಇನ್ನೊಬ್ಬರಿಗೆ ಕೊಟ್ಟು ಆ ಇನ್ನೊಬ್ಬರು ಸುಖವಾಗಿರುವುದನ್ನು ಕಂಡು ಖುಷಿ ಪಡುವುದು ಸತ್ವಗುಣ. ಇದು ಪ್ರಮಾದ ಅನ್ನತಕ್ಕಂಥದ್ದು ತಮೋಗುಣ. ಜ್ಞಾನಮಾವೃತ್ಯದ ತಮಃ ಪ್ರಮಾದೇ ಸಂಜಯತ್ಯುತ. ಹೀಗೆ ಜ್ಞಾನ, ಕರ್ಮ ಮತ್ತು ಸೋಮಾರಿತನ, ಇದೇ ಬೇಸಿಕಲಿ ಸತ್ವ ರಜಸ್ಸು ತಮಸ್ಸು ಅಂದ ಕೃಷ್ಣ. ಅದು ಪ್ರಾಯ ಒಂದು ಮನಸ್ಸಿನ ವಿಶ್ಲೇಷಣೆ, ಸೈಕೋ ಎನಾಲಿಸಿಸ್ ಆಫ್ ಹ್ಯೂಮನ್ ಮೈಂಡ್. ಅತ್ಯಂತ ಅದ್ಭುತವಾದಂಥ ಒಂದು ಸೈಕೋ ಎನಾಲಿಸಿಸ್ ಮಾಡಿರ್ತಕ್ಕಂಥ ಈ ಭಾಗದ ಇನ್ನೂ ವಿಚಿತ್ರವಾಗಿ ಮನಸ್ಸನ್ನು ತೆರೆದು ಮನಸ್ಸಿನ ದಳಗಳನ್ನು ತೆರೆದು ನಮ್ಮ ಮುಂದೆ ಇಡ್ತಾನೆ ಕೃಷ್ಣ. ನೋಡಿ, ಇದು ನಿಮ್ಮ ಮನಸ್ಸು ಹೌದು ನೋಡಿ ಇರ್ತಾನೆ. ನಮಗೆ ನಮ್ಮ ಮನಸ್ಸು ಹೇಗಿದೆ ಗೊತ್ತಿರೋಲ್ಲ, ಅವನು ಅದನ್ನು ಎಸಳು ತೆರೆದು ನಿಮ್ಮ ಮುಂದೆ ಇಟ್ಟು, ನೋಡಿ ಇದರಲ್ಲಿ ನಿಮ್ಮ ಮನಸ್ಸು ಉಂಟಿಲ್ಲಿ ನೋಡಿ ಅಂತಾನೆ. ಆ ಸೊಬಗನ್ನು ಇನ್ನೂ ವಿಸ್ತಾರವಾಗಿ ಮುಂದೆ ಹೇಳ್ತಾನೆ. ಅದರ ಬಗ್ಗೆ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಇವತ್ತಿನ ಗೀತಾ ಚಿಂತನವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.